ಬೆನಕನ ಅಮಾವಾಸ್ಯೆಯ ವಿಶೇಷ ನೇರಪ್ರಸಾರ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಿಜಕ್ಕೂ ಬೆನಕನ ಅಮಾವಾಸ್ಯೆ, ಗಣಪನ ಅನುಗ್ರಹ, ಅದರ ಜೊತೆಗೆ ಬಹಳ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರ, ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ಇವತ್ತಿನ ದಿವಸ ನಾವೆಲ್ಲರೂ ಕೂಡ ತಿಳ್ಕೊಳ್ತಾ ಇದ್ದೀವಿ. ಮತ್ತು ಬೆನಕನ ಅಮಾವಾಸ್ಯೆ ಅಂದರೆ ಅದು ಸಾಧಾರಣ ಅಲ್ಲ. ಬೆನಕನ ಅಮಾವಾಸ್ಯೆ ಎಂದು ನಾವು ಮಾಡ್ತಾ ಇರತಕ್ಕಂಥ ತಂತ್ರಸಾರ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ತಂತ್ರಸಾರ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ನಿಜಕ್ಕೂ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಬೇಕು. ಮೊದಲನೇದಾಗಿ ಗಣಪನ ಪ್ರಾರ್ಥನೆಯನ್ನು ಮಾಡ್ತಾ, ಗುರುಗಳ ಪ್ರಾರ್ಥನೆಯನ್ನು ಮಾಡ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಗೆ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರಿಮುಪಾಸ್ಮಹೆ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಲಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬೆನಕನ ಅಮಾವಾಸ್ಯೆಯ ವಿಶೇಷ ನೇರಪ್ರಸಾರ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ನಮ್ಮ ವಾಸ್ತುಗೃಹದ ಪೂಜಾಗೃಹದಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಇವತ್ತಿನ ದಿವಸ ಬೆನಕನ ಅಮಾವಾಸ್ಯೆ, ತಂತ್ರಸಾರವನ್ನು ತಿಳಿಸ್ಕೊಡ್ತೀವಿ ಅಂತ ಹೇಳಿದ್ದೇವೆ. ಈಗಾಗಲೇ ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಂಡಿದ್ದೀರಿ. ಮತ್ತೊಮ್ಮೆ ಹೇಳಿಬಿಡ್ತೀನಿ, ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಏನೇನು ಅಂತ ಹೇಳಿ. ಅದನ್ನೆಲ್ಲವನ್ನು ನಾನೀಗ ತಿಳಿಸ್ತಕ್ಕಂಥ ಸಾಮಗ್ರಿಗಳನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಂಡಿದ್ದೀರಿ. ಅದರಲ್ಲಿ ಏನಾದರೂ ಒಂದು ವೇಳೆ ಮಿಸ್ ಮಾಡ್ಕೊಂಡಿದ್ರೆ ಅದನ್ನು ತಾವೆಲ್ಲರೂ ಕೂಡ ತಯಾರು ಮಾಡಿ ಇಟ್ಕೊಂಬಿಡಿ. ಏನಪ್ಪ, ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 4 ದೀಪ, ಬಿಳಿ ಅಂಕೋಲ ಕಡ್ಡಿ 6 ಇಂಚು ಅಥವಾ 9 ಇಂಚು, ಬಿಳಿ ಸಾಸಿವೆ, ಮರಳ ಮಾತಂಗಿ, ಜಾಕಾಯಿ, ಭುಜಪತ್ರೆ, ತುಳಸಿ ಕಡ್ಡಿ, ಮತ್ತು ಮುಟ್ಟಿದ್ರೆ ಮುನಿ ಗಿಡ ಮತ್ತು ಮೊಸರನ್ನ. ಇದಿಷ್ಟನ್ನು ಕೂಡ ತಾವೆಲ್ಲರೂ ಕೂಡ ತಯಾರು ಮಾಡ್ಕೊಳ್ಳಿ. ಇನ್ನು ತಂತ್ರಸಾರವನ್ನು ಕೂಡ ಅತಿ ಶೀಘ್ರವಾಗಿ ಪ್ರಾರಂಭವನ್ನು ಮಾಡಿಬಿಡೋಣ. ಅದರ ಮೊದಲಾಗಿ ಗುರುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಲ್ವಾ. ಬೆನಕನ ಅಮಾವಾಸ್ಯೆ ಇವತ್ತಿನ ದಿವಸ ಏನೆಲ್ಲ ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ ಗುರುಗಳು, ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೇನೆ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರು ರಾಘವೇಂದ್ರ ಗುರು ರಾಘವೇಂದ್ರ ಗುರು ರಾಘವೇಂದ್ರ. बोलो भगवान श्री सद्गुरु साईनाथ महाराज की जय. जय गुरुदत्त महाराज की जय. शंकर मध्व रामानुजाचार्य महाराज की जय. ಗುರು ಪರಂಪರೆ, ಗುರುವಿನ ಅನುಗ್ರಹ, ಗುರುವಿನ ಮಾರ್ಗದರ್ಶನದಿಂದಲೇ ಜಗತ್ತಿನಲ್ಲಿರ್ತಕ್ಕಂತಹ ಕತ್ತಲನ್ನು ಹೊಡೆದೋಡಿಸ್ಕೊಳ್ಳುವಂತಹ ಒಂದು ವಿಶೇಷವಾದಂತಹ ಕಾಯಕಲ್ಪ. ಇವತ್ತು ಬೆನಕನ ಅಮಾವಾಸ್ಯೆ, ಶ್ರಾವಣ ಮಾಸದ ಕಡೆಯ ದಿನ, ಭಾದ್ರಪದ ಮಾಸದ ಆಗಮದ ದಿನ. ಭಾದ್ರಪದ ಮಾಸ ನೋಡಿ, ಬೆನಕನ ಅಮಾವಾಸ್ಯೆ ಬಂತು ಅಂದರೆ ಈ ನಗೋಯಿಗೋ ಅಂದರೆ ಗಣಪತಿ ಹಬ್ಬ ಬಂದೇ ಬಿಡುತ್ತೆ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಗಣಾನ ಅಂತ್ವ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪಮಶ್ರಮಸ್ತವಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋ ತಪಸ್ಸೇದ ಸಾಧನಂ. ಓಂ ನಿಶಸೇದ ಗಣಪತೆ ಗಣೇಶತ್ವಾಮ ವರ್ವಪ್ರಥಮಂ ಕವೀನಾಂ. ನರತೆ ತತ್ರಿಯತೆ ಕಿಂಚನಾರೇ ಮಹಾಮರ್ಕಂ ಭಗವನ್ ಚಿತ್ರಮರ್ಚಾತ್. ಮಹಾಗಣಾಧಿಪತಯೇ ನಮಃ. ಓಂ ಸಿದ್ಧಿವಿನಾಯಕಾಯ ನಮಃ. ಓಂ ಮೋಕ್ಷವಿನಾಯಕಾಯ ನಮಃ. ಓಂ ಬಾಲವಿನಾಯಕಾಯ ನಮಃ. ಓಂ ಧೂರ್ವಾಯಜ್ಞಮಹಾಗಣಪತಯೇ ನಮಃ. ನಾಗಯಜ್ಞೋಪವೀತಿನೇ ನಮಃ. ಮೂಷಿಕವಾಹನಾಯ ನಮಃ. ಮೋದಕಹಸ್ತಾಯ ನಮಃ. ಮಹಾಗಣಾಧಿಪತಯೇ ನಮಃ. ಸರ್ವಸಿದ್ಧಪ್ರದಾಯಕಾಯ ನಮಃ. ಸರ್ವೇಶ್ವರಾಯ ನಮಃ. ಸರ್ವತೋಭದ್ರವಾಸಿನೀ ನಮಃ. ಮಹಾಲಕ್ಷ್ಮೀ ನಮಃ. ಪದ್ಮಾನನೆ ಪದ್ಮವಿಪದ್ಮಪತ್ರೆ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷೇ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವ.
ಯಾ ಸಾ ಪದ್ಮಾಸನಸ್ಥಾ ವಿಪುಲಕಟಿತರೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಂ ಲಲಿತಾಂಬಿಕಾಯ ನಮಃ. ಧನ್ವಂತರಿ ಮಹಾವಿಷ್ಣವೇ ನಮಃ. ಧನ್ವಂತರಿ ಮಹಾವಿಷ್ಣವೇ ನಮಃ. ಲಕ್ಷ್ಮೀಭೂವರಾಹಾಯ ನಮಃ. ಲಕ್ಷ್ಮೀಭೂವರಾಹ ಸ್ವಾಮಿಯನ್ನು ಸಹಿತ ಪ್ರಾರ್ಥನೆ ಮಾಡ್ತಾ, ಬೆನಕನ ಅಮಾವಾಸ್ಯೆ ಎಂದು ನಾನು ನಿಮಗೆ ತಿಳಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು, ತಿಳಿಸ್ತೀನಿ ಅಂತ ಹೇಳಿರ್ತಕ್ಕಂತಹದ್ದು, ಇವತ್ತು ಭವ್ಯವಾದಂತಹ ಪ್ರತಿಯೊಬ್ಬರ ವಾಸ್ತುಗೃಹಗಳಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು, ಕಷ್ಟ ಕಾರ್ಪಣ್ಯಗಳನ್ನು, ಸಮಸ್ಯೆ ಎಂಬತಕ್ಕಂಥದ್ದು ಬಂದಾಗ, ಕತ್ತಲೆಂಬತಕ್ಕಂಥದ್ದು ಆವರಿಸಿದಾಗ, ಗ್ರಹಣದ ಒಂದಷ್ಟು ಸೂಚನೆ ಅಥವಾ ಗ್ರಹಣದ ಒಂದಷ್ಟು ಸೂತಕದ ಸೂಚನೆಗಳು ಬಂದಾಗ ದೋಷ ಪರಿಹಾರಾರ್ಥವಾಗಿ ಏನು ಮಾಡಬೇಕು? ಈ ಸುಂದರವಾದಂಥ ಪ್ರಕೃತಿ ಮಾತೆ ಸಾಕಷ್ಟು ವನಸಿರಿಗಳನ್ನು ನಮಗೆ ದಯಪಾಲಿಸಿದ್ದಾಳೆ. ಆ ವನಸಿರಿಗಳಿಂದ ನಮ್ಮಲ್ಲಿರ್ತಕ್ಕಂಥ ಒಂದಷ್ಟು ಕರ್ಮಫಲಗಳನ್ನು ದೂರ ಮಾಡಿಕೊಳ್ಬಹುದು. ಅಂತಹ ಅದ್ಭುತವಾದಂತಹ ವಿಶೇಷವಾದಂತಹ ವನಸಿರಿಯೇ ತಾವು ನೋಡ್ತಿರ್ತಕ್ಕಂಥದ್ದು. ಇದು ಅಂಕೋಲ ಕಡ್ಡಿ. ಅಂಕೋಲ ಎಂಬತಕ್ಕಂತಹದ್ದು ಯಾದಕ್ಕಾಗಿ ಹಚ್ಚ ಹಸಿರು ಎಲೆ ಇರುವಂತಹದ್ದನ್ನೇ ತಂದಿದ್ದೇನೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ನಾವು ಹೇಳುವುದೊಂದು, ನೀವು ತಂದು ಮಾಡಿಕೊಳ್ಳೋದು ಮತ್ತೊಂದು. ತಂದು ಮಾಡಿಕೊಳ್ಳೋದು ಅನ್ನೋದಕ್ಕಿಂತ ಕೊಡುವಂಥವರು ಯಾವುದೋ ಒಂದು ವ್ಯಾಪಾರೀಕರಣವಾಗಿ, ವ್ಯಾಪಾರ ಆದರೆ ಸಾಕು, ನಾನು ಕಳಿಸಿದ್ರೆ ಸಾಕು, ಗುರುಗಳು ಟಿ ವಿಯಲ್ಲಿ ಕೂತು ಹೇಳಿದ್ದಾರೆ, ನಾನಿಲ್ಲಿ ವ್ಯಾಪಾರ ಮಾಡಬೇಕಾದ್ರೆ ಯಾವುದೋ ಒಂದು ಮಾಡಿದ್ರೆ ಸಾಕು ಅಂತ ಮಾಡ್ತಕ್ಕಂಥ ಜನ ಸಾಕಷ್ಟು ಜನ ಆಗಿದ್ದಾರೆ. ಅರ್ಥ ಮಾಡ್ಕೋಬೇಕು. ಇರ್ತಕ್ಕಂತಹ ಒಂದೊಂದು ವನಸಿರಿಗಳಲ್ಲಿ ಒಂದೊಂದು ಅದರದ್ದೇ ಆದಂತಹ ಒಂದಷ್ಟು ಆದ್ಯತೆ ಇರುತ್ತೆ, ಅದರದ್ದೇ ಆದಂತಹ ಒಂದಷ್ಟು ಪಾವಿತ್ರ್ಯತೆ ಇರುತ್ತೆ, ಮತ್ತು ಆಯಾ ಕೆಲಸಕ್ಕೆ ಬೇಕಾಗಿರ್ತಕ್ಕಂಥ ವನಸಿರಿಗಳನ್ನೇ ತರಬೇಕಾಗತ್ತೆ. ನೋಡಿ, ಅಂಕೋಲ ಎಲೆ, ಇದು ಅಂಕೋಲ ಕಡ್ಡಿ. ಈ ಅಂಕೋಲ ಕಡ್ಡಿನಲ್ಲಿ ಎಲೆಗಳು ಬರ್ತಕ್ಕಂಥದ್ದು ಈ ಪ್ರಕಾರ ಮಾವಿನ ಎಲೆಗಳ ಥರನೇ ಇರುತ್ತೆ. ಅಂದರೆ ಇಷ್ಟು ದೊಡ್ಡದಾದಂತಹ ಎಲೆಗಳನ್ನು ಒಳ್ಳಿರ್ತಕ್ಕಂಥದ್ದು, ಇಷ್ಟು ದೊಡ್ಡ ದೊಡ್ಡ ಎಲೆಗಳಿರ್ತಕ್ಕಂಥದ್ದು. ಈ ಎಲೆಯ ತುದಿಯಲ್ಲಿ ಮುಳ್ಳಿನಿರ್ತಕ್ಕಂಥದ್ದು. ನೋಡಿ, ಅಂಕೋಲ ಅಂದರೆ ಇದು ಬರೀ ಮುಳ್ಳಿರ್ತಕ್ಕಂಥದ್ದು. ಇದನ್ನು ಭಾಳ ಜೋಪಾನವಾಗಿ ತರಬೇಕು. ಸ್ವಲ್ಪ ಯಾಮಾರಿದ್ರೆ ಕೈಗೆ ಚುಚ್ಕೊಳ್ಳುತ್ತಿದ್ದು. ಇದು ಬಿಳೆ ಅಂಕೋಲ ಅಂತ ಹೇಳ್ತಾರೆ. ಅಂಕೋಲ ಕಡ್ಡಿಗಳಲ್ಲಿ ಬಿಳೆ ಅಂಕೋಲ ಮರ ಒಂದು, ಕರೆ ಅಂಕೋಲ ಮರ ಅಂತಕ್ಕಂಥದ್ದು. ಅಂದರೆ ಬಿಳಿದು ಮತ್ತು ಕರಿದು ಎರಡೂ ಇದೆ. ಆದರೆ ನಾವು ತಂದಿರತಕ್ಕಂಥದ್ದು ಬಿಳೆ ಅಂಕೋಲ. ಹಾಗಾಗಿ ಯಾರೆಲ್ಲ ಇಂತಹ ಅಂಕೋಲ ಅಲ್ಲದಿರ ಬೇರೇನಾದ್ರು ತಂದಿದ್ದರೆ ದಯವಿಟ್ಟು ಅದನ್ನು ಬದಲಾಯಿಸ್ಕೊಳ್ಳಿ. ಇದು ಬಿಳೆ ಅಂಕೋಲ ಸಾರ್ವತ್ರಿಕವಾಗಿ ಒಳ್ಳೆಯ ಶುಭ ಕಾರ್ಯಕ್ಕೆ ಬೇಕಾಗಿರ್ತಕ್ಕಂಥ, ನಮ್ಮೊಳಗಿರುವಂಥ ಸಮಸ್ಯೆಗಳ ಪರಿಹಾರಕ್ಕಾಗಿ ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂಥ ಈ ಅಂಕೋಲದ ಜೊತೆಗೆ ಬೇರೇನೆಲ್ಲ ಬೇಕು ಎಂಬತಕ್ಕಂಥದ್ದನ್ನು ಈಗಾಗಲೇ ಶ್ರೀನಿವಾಸ ಶರ್ಮ ಅವರು ತಿಳಿಸ್ಕೊಟ್ಟಿದ್ದಾರೆ. ಆದರೂ ಮತ್ತೊಮ್ಮೆ ನಾನು ಈ ಕ್ರಮವನ್ನು ತಿಳಿಸ್ಕೊಡ್ತೀನಿ. ಆದರೆ ಇವತ್ತಿನ ಕ್ರಮ ಚಾಚೂ ತಪ್ಪದೇರ ಕ್ರಮಬದ್ಧವಾಗಿ, ಬಹಳ ಕಷ್ಟ ಇಲ್ಲ, ಸುಲಭನಾಗಿ ಚಿಕ್ಕದಾಗಿ ಚುಟುಕಾಗಿ ಮಾಡುವಂತಹದ್ದು. ಆದರೆ ಇದರ ಪ್ರತಿಫಲ ಮಾತ್ರ ತಾವು ಯಾವ ಕ್ರಮವನ್ನು ಅನುಸರಿಸ್ತೀರಿ, ಎಷ್ಟು ಶ್ರದ್ಧೆಯಿಂದ ಮಾಡ್ತೀರಿ, ಶ್ರದ್ಧೆ ಭಕ್ತಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದರಲ್ಲೂ ಬೆನಕನ ಅಮಾವಾಸ್ಯೆ ಗುರುವಾರದಂದು ತಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ ಅಂತ ನಾನು ಗಣಪತಿಯನ್ನು ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ, ಗಣಪನ ಅನುಗ್ರಹ ನಾಡಿನ ದೇಶದ ಸಮಸ್ತರಿಗೂ ಇರಲಿ. ಬೆನಕನ ಅಮಾವಾಸ್ಯೆಯ ಈ ವಿಶೇಷವಾಗಿರ್ತಕ್ಕಂಥ ಶುಭ ದಿನದಂದು ಮಾಡುವಂಥ ತಂತ್ರಸಾರ ಪ್ರತಿಯೊಬ್ಬರನ್ನೂ ಸಹಿತ ಆಧರಿಸಿ, ಪ್ರತಿಯೊಬ್ಬರಿಗೂ ಸಹಿತ ಯಶಸ್ಸಿನ ಮಾರ್ಗವನ್ನು ತೋರಿಸ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಇವತ್ತಿನ ದಿವಸ ಬೆನಕನ ಅಮಾವಾಸ್ಯೆಯ ಕುರಿತಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು ತಿಳಿಸ್ತಾ ಇದ್ದೀವಿ. ಅದರ ಜೊತೆಗೆ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಈಗ ಪ್ರಾರಂಭನ ಮಾಡೋಣ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ ಸಮಯ ಬಹಳ ಅಮೂಲ್ಯವಾಗಿರ್ತಕ್ಕಂಥ, ಒಂದೊಂದು ಸೆಕೆಂಡು ಒಂದೊಂದು ನಿಮಿಷವೂ ಬಹಳ ಅಮೂಲ್ಯವೇ. ಆದರೆ ಗುರು ರಾಯರನ್ನ ದರ್ಶನ ಮಾಡಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಮೊದಲು ರಾಯರಿಗಾಗಿ ಒಂದಷ್ಟು ಸಮಯ, ಅದಾದ ನಂತರ ವನಶ್ರೀಗಳಾದ ನಂತರ ಯಾವ ಕ್ರಮವನ್ನು, ಏನು ಕ್ರಮ ಹೇಗೆ ಆಚರಣೆ ಮಾಡಬೇಕು, ಯಾವ ತಂತ್ರವನ್ನು ಯಾವ ಕ್ರಮದಲ್ಲಿ ಆಚರಿಸಿದ್ರೆ ಅದರ ಫಲಗಳು ಸಾಕಷ್ಟು ಎಂಬತಕ್ಕಂಥದ್ದನ್ನು ಸವಿಸ್ತಾರವಾಗಿ ನಾವು ತಿಳ್ಕೊಳ್ಬೇಕು. ಯಾಕೆಂದರೆ ವಿಚಾರ ಎಂಬತಕ್ಕಂಥದ್ದು, ವಿಷಯ ಎಂಬತಕ್ಕಂಥದ್ದು, ಯಾವ ವನಶ್ರೀಗಳನ್ನು ನಾವು ಯಾವ ಕ್ರಮವನ್ನು ಅನುಸರಿಸಿ ನಾವು ಸಿದ್ಧಿಪಡಿಸ್ಕೋಬೇಕು ಎಂಬತಕ್ಕಂಥದ್ದನ್ನು ಸರಿಯಾದ ರೀತಿ ಅರ್ಥರೆ ಮಾತ್ರ ಅದರ ಫಲಗಳು ಸಾಕಷ್ಟು. ಆದರೆ ಒಂದಂತೂ ಸತ್ಯ, ಒಂದು ಅಂಕೋಲ ಕಡ್ಡಿಯನ್ನು ಮನೆ ಬಾಗಿಲಲ್ಲಿ ಕಟ್ಟಿದ್ರೆ
ಯಾರೇ ತಂತ್ರ ಮಂತ್ರ ಯಂತ್ರವನ್ನು ಮಾಡಿದ್ರು, ಯಾರೇ ಮಾಟ ಮಂತ್ರವನ್ನು ಮಾಡಿಸಿದ್ರು, ಯಾರಾದರೂ ಒಂದಷ್ಟು ಕೃತ್ರಿಮ ಪ್ರಯೋಗಗಳನ್ನು ಮಾಡಿಕೊಂಡು ಒಂದು ನಿಂಬೆಹಣ್ಣನ್ನು ಮಂತ್ರಿಸಿ ಮನೆ ಒಳಗಡೆ ತಂದರೆ ತರ್ತಕ್ಕಂಥ ವ್ಯಕ್ತಿಗೆ ಬೆವರು ಕಿತ್ಕೊಳ್ಳುತ್ತೆ. ಅಂದರೆ ಈ ಅಂಕೋಲದಲ್ಲಿ ಅಂಥ ಶಕ್ತಿ ಇದೆ. ಅಂತಹ ಅದ್ಭುತವಾದಂಥ ಶಕ್ತಿ ಇರತಕ್ಕಂತಹ ಅಂಕೋಲದಿಂದ ಇವತ್ತು ನಾವು ತಯಾರು ಮಾಡ್ತಿರ್ತಕ್ಕಂಥ ಈ ತಂತ್ರಸಾರ ಇದು ಬರೀ ಒಂದು ಕುಟುಂಬಕ್ಕೋ, ಒಂದು ಜಾತಿ ವರ್ಗಕ್ಕೋ ಅಥವಾ ಒಬ್ಬ ವ್ಯಕ್ತಿಗೋ ಸಂಬಂಧಪಡ್ತಕ್ಕಂಥದ್ದಲ್ಲ. ಈ ಸೃಷ್ಟಿನಲ್ಲಿ, ಈ ಭೂಮಂಡಲದಲ್ಲಿ, ಈ ಭೂಮಿಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ, ಭೂಮಿಯ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಭೂವರಾಹ ಸ್ವಾಮಿಯ ಅನುಗ್ರಹ ಆಗಲಿ ಅಂತ ಏನು ನಾವು ಕ್ರಮವನ್ನು ಹೇಳ್ತಿದ್ದೇವೋ, ಅದೇ ಕ್ರಮದಲ್ಲಿ ಸ್ವಾಮಿಯ ಆ ಒಂದು ವಿಶೇಷವಾದಂಥ ಧನ್ವಂತರಿ ಮಹಾವಿಷ್ಣುವಿನ ಅನುಗ್ರಹದಿಂದ ಸಿಕ್ಕಂಥ ಈ ಗಿಡಮೂಲಿಕೆಗಳಿಂದ ನಮ್ಮೊಳಗಿರುವಂತಹ ಒಂದಷ್ಟು ಕರ್ಮಫಲಗಳನ್ನು ದೂರ ಮಾಡ್ಕೊಳ್ಬಹುದು. ಅದಕ್ಕಾಗಿ ಇಷ್ಟು ಅದ್ಭುತವಾದಂತಹ ವನಸಿರಿಗಳನ್ನು ತಾವೆಲ್ಲರೂ ವೀಕ್ಷಣೆ ಮಾಡ್ತಾ ಇದ್ದೀರಿ. ಅದರಲ್ಲೂ ಈ ಬಾರಿ ಅಂಕೋಲ ಕಡ್ಡಿಯ ಹಸಿರು ಎಲೆಗಳಿರ್ತಕ್ಕಂಥದ್ದನ್ನೇ ತಂದು ತೋರಿಸ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಅದನ್ನು ಬೇರೆ ಥರ ಇನ್ನೇನೋ ತಂದು ಅದನ್ನು ನೀವು ಉಪಯೋಗಿಸಬಾರ್ದು. ಅಂಕೋಲ ಕಡ್ಡಿಯನ್ನೇ ತೊಗೊಳ್ಬೇಕು. ಅದರಲ್ಲೂ 6 ಇಂಚ್ ಇರಬೇಕು, ಇಲ್ಲ 9 ಇಂಚ್ ಇರಬೇಕು. ಅಂಕೋಲ ಕಡ್ಡಿ ಸಿಕ್ಕಿದೆ, ನಮ್ಮ ಮನೆ ಮುಂದೆ ಒಂದು ಮರ ಇದೆ ಅಂಥೇಳಿ ದೊಡ್ಡದಾದಂಥ ಒಂದು ಕೊಂಬೆಯನ್ನು ತಂದು ಕಟ್ಟೋದಾಗಲಿ, ಅಥವಾ ಭಾಳ ಯಾತಕ್ಕೆ ಬೇಕು ಅಷ್ಟು ದೊಡ್ಡ ಕಟ್ಟೋದು ಬೇಡ ಅಂಥೇಳಿ ಸಣ್ಣದಾಗಿ ಒಂದು ಅರ್ಧ ಇಂಚೋ 1 ಇಂಚಷ್ಟು ಕಟ್ಟಿದ್ರೆ ಅಲ್ಲ ಅದು. ಅಂಕೋಲ ಕಡ್ಡಿ ಎಂಬತಕ್ಕಂಥದ್ದು ನಿಮ್ಮ ಪ್ರಧಾನ ದ್ವಾರದ ಮೇಲ್ಭಾಗದಲ್ಲಿ ನಾನು ಹೇಳುವಂಥ ಈ ತಂತ್ರಸಾರವನ್ನು ಅನುಸರಿಸಿ ನೀವು ಮಾಡಿದ್ದೇ ಆದರೆ ಎಂತಹ ದೋಷಗಳಿದ್ದರೂ ದೂರ ಆಗುತ್ತೆ. ಮನೇಲಿ ಎಷ್ಟೋ ಜನ ಮನೆಗಳಲ್ಲಿ, ಕುಟುಂಬದಲ್ಲಿ ತಂದೆ ತಾಯಿ ಮಕ್ಕಳು, ಒಂದು ಕುಟುಂಬ ಅಂದರೆ ಮನೇಲಿರ್ತಕ್ಕಂಥ ಎಲ್ಲರೂ ಸೇರಿಸಿರೋ ಕುಟುಂಬ. ಆದರೆ ಇವತ್ತಿನ ದಿನಗಳ ಕುಟುಂಬ ಹೇಗಿದೆ ಅಂದರೆ ನಾನು ನನ್ನ ಹೆಂಡತಿ ಅಥವಾ ನಾನು ನನ್ನ ಮನೆ, ಇಷ್ಟಕ್ಕೆ ಮಾತ್ರ ಸೀಮಿತವಾಗಿಬಿಟ್ಟಿದೆ. ಹಿಂದೆ ಕುಟುಂಬ ಅಂದರೆ ಅಜ್ಜಿ ತಾತ ತಂದೆ ತಾಯಿ ಎಲ್ಲರೂ ಮನೆಯಲ್ಲಿರಬೇಕಾಗಿತ್ತು. ಮಕ್ಕಳು ಮರಿಮಕ್ಕಳು ಎಲ್ಲರೂ ಸೇರಿದ್ದರೆ ಅದು ಮನೆ. ಮನೆಯಲ್ಲಿ 4 ಜನ ಜಾಸ್ತಿ ಆಗಿಬಿಟ್ರೆ ಪಕ್ಕದಲ್ಲಿ ಇನ್ನೊಂದು ಒಲೆ ಶುರುವಾಗ್ಬಿಡುತ್ತೆ. ನನ್ನ ಕೈಲಿ ಅವರಿಗೆಲ್ಲ ಕಾಫಿ ಮಾಡ್ಕೊಡೋಕ್ಕಾಗಲ್ಲ, ಅವರಿಗೆಲ್ಲ ಅನ್ನ ಮಾಡೋಕ್ಕಾಗಲ್ಲ, ಬರೋರಿಗೆಲ್ಲ ನಾನು ಕಾಫಿ ಟೀ ಕೊಡೋಕ್ಕಾಗಲ್ಲ. ನಿಜಕ್ಕೂ ಇಂತಹ ಮಾತುಗಳನ್ನು ಯಾವೊಬ್ಬ ಹೆಣ್ಣುಮಗಳು ಆಡಬಾರ್ದು. ಹೆಣ್ಣುಮಗಳು ನಿನ್ನೆ ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ತಾ ಇದ್ದೆ, ನಂದು ಡಬಲ್ ಡಿಗ್ರಿ ಅಂತಂದರು. ಇನ್ನೊಂದು 5 ಡಿಗ್ರಿ ಮಾಡಿದ್ರೆ ಆಮೇಲೆ ನೀವು ಮನೇಲಿ ಇರೋದಕ್ಕಾಗೋದಿಲ್ಲ. ಯಾಕೆಂದರೆ ಡಿಗ್ರಿ ಮಾಡಿದ್ಮೇಲೆ ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡು ನಾವು ಮನೇಲಿ ಕೂತ್ಕೊಳ್ಳಿಕ್ಕಾಗತ್ತಾ? ಉದ್ಯೋಗ ಮಾಡಬೇಕು. ಉದ್ಯೋಗ ಮಾಡಿದ್ಮೇಲೆ ಈ ಜೀವನ ಏನು? ಅಂಗಡಿ ಹೋಟ್ಲು ಬುಕ್ ಮಾಡಬೇಕು, ಹೋಟ್ಲಿಂದ ಐಟಮ್ ತರಿಸ್ಕೊಳ್ಬೇಕು, ತಿಂದುಬಿಟ್ಟು ಬೆಳಗ್ಗೆ ಆಫೀಸಿಗೆ ರೆಡಿಯಾಗಿ ಆಫೀಸ್ಗೆ ಓಡೋಗ್ಬೇಕು. ಅಲ್ಲಿಗೆ ಸಂಸಾರದ ಕಥೆ ಏನು? ಅದಾದ ನಂತರ ಯೋಚನೆ ಮಾಡೋದು, ಅಯ್ಯೋ ನನ್ನ ಸಂಸಾರ ಸರಿ ಇಲ್ಲ, ನನ್ನ ಗಂಡ ಸರಿ ಇಲ್ಲ, ನನ್ನ ಗಂಡ ಸರಿಯಾದ ಸಮಯಕ್ಕೆ ಮನೆಗೆ ಬರೋದಿಲ್ಲ, ಬಂದಾಗ ಅವನೆಲ್ಲ ಪ್ರೀತಿ ವಿಶ್ವಾಸ ಕಾಣೋದಿಲ್ಲ ಅಂತ. ಯಾವುದೇ ಗಂಡ ಅವನು ಕೂಲಿ ಮಾಡಿದ್ರೂ ಸಹಿತ ಅವನು ಮನೆಗೆ ಬರ್ತಾನೆ ಅಂದಾಗ ಹೆಂಡತಿ ಆದಂಥವಳು ಆತನ ಮುಂದೆ ಕಾಣಿಸ್ಕೊಳ್ಬೇಕು. ಆತನ ಮುಂದೆ ಕಾಣಿಸ್ಕೊಂಡು ಆತನ ಮನಸ್ಸಲ್ಲಿರ್ತಕ್ಕಂಥ ನೋವನ್ನು, ಆತನ ದಣಿವನ್ನು ದಣಿವಾರಿಸಬೇಕು. ಇದು ಇವತ್ತಿನ ಪದ್ಧತಿ ಅಲ್ಲ. ಇವತ್ತು ಆನಂದ್ ಗುರುಜಿ ಹೊಸದಾಗಿ ಕೂತ್ಕೊಂಡು ಹೇಳುವ ಮಾತಲ್ಲ ಇದು, ಹಿಂದಿನ ಪದ್ಧತಿ ಇದು. ಮದುವೆ ಅಂತ ಏನಕ್ಕೋಸ್ಕರ ಮಾಡ್ತಾರೆ? ಒಂದು ವಯಸ್ಸು ಬಂದಾದ ನಂತರ ಮದುವೆ ಇರುತ್ತೆ. ಇರಲಿ, ನಾನು ಈಗ ಆ ವಿಚಾರ ತೆಗೆದುಕೊಂಡ್ಬಿಟ್ರೆ ಸಮಯ ಹೋಗೋದು ಗೊತ್ತಾಗೋದಿಲ್ಲ, ಅದಕ್ಕೋಸ್ಕರ ಅದನ್ನ ಅಲ್ಲಿಗೆ ಬಿಡೋಣ. ಆದರೆ ಮುಂದೊಂದು ದಿವಸ ಒಂದು ಮದುವೆ, ಒಂದು ಗಂಡು ಹೆಣ್ಣು, ಒಬ್ಬ ಮದುವೆ ಅಂದರೆ ಏನಕ್ಕೋಸ್ಕರ ಮಾಡಬೇಕು ಅಂತಕ್ಕಂಥದ್ದನ್ನು ಇದನ್ನು ಸವಿಸ್ತಾರವಾಗಿ ನಾನು ತಿಳಿಸ್ತೇನೆ. ಅದು ತಿಳ್ಕೊಳ್ಳೇಬೇಕು. ಮುಖ್ಯವಾಗಿ ಅದು ಅವಕಾಶ ಬೇಕು ಮತ್ತು ಅದರ ಅವಶ್ಯಕತೆ ಇದೆ. ಇಲ್ಲ ಅಂದರೆ ಈ ಕೋರ್ಟು ಕಚೇರಿಗೆ ಬರ್ತಾ ಇರತಕ್ಕಂಥ ಕೇಸುಗಳು ನೋಡ್ತಿದ್ರೆ ಅಬ್ಬಾ ಅದು ಹೇಳ್ತಿರೋದು, ಅಷ್ಟು ಕೇಸುಗಳು ಬರ್ತಾ ಇದೆ. ಇವತ್ತು ಮದುವೆ ಮಾಡ್ಕೊಳ್ಳೋದು, ವಾರಕ್ಕೆ ಅವಲೇ ಪೇಪರ್ ಸೈನ್ ಹಾಕೋದು, ಸಂಬಂಧಕ್ಕೆ ಬೆಲೆನೇ ಇಲ್ಲ. ಏನಕ್ಕೆ ಮದುವೆ ಮಾಡ್ಕೋಬೇಕಾಗಿದೆ? ಈ ಒಂದು ಹುಟ್ಟಿಗೋಸ್ಕರ ಮನೇಲಿ ಅಪ್ಪ ಅಮ್ಮ ಸಾಲ ಮಾಡಿ ಅಲ್ಲಿ ಇಲ್ಲಿ ಅವರು ಇತರ ಕೈ ಅಡ್ಡಿ ಬೇಡಿ ಬಡ್ಡಿ ಕಾಸು ತಂದು ಮನೆಗೆ ಮಕ್ಕಳು ಮದುವೆ ಮಾಡೋದು. ಮದುವೆ ಮಾಡಿದ ವಾರ 15 ದಿವಸಕ್ಕೆ ಪೇಪರ್ಗೆ ಸೈನ್ ಹಾಕ್ಬಿಟ್ಟು ಹಿಂದೆಲ್ಲೇ ಲಾಯರನ್ನ ಮಾತಾಡೋದು. ಅದಾದ ನಂತರ ಕೋರ್ಟಿಗೆ ಬರೋದು. ಏನಿದ್ರು ಕೋರ್ಟಲ್ಲಿ ಮಾತಾಡ್ಕೊಳ್ಳೋಣ, ಇದೊಂದು ಮಾತು. ಹೆಣ್ಣಿನ ಮನೆಯವರಾದರೂ ಸರಿ, ಗಂಡಿನ ಮನೆಯವರಾದರೂ ಸರಿ, ಇದೇ ಮಾತೇ ಆಡೋದು. ಕೋರ್ಟಲ್ಲಿ ಮಾತಾಡ್ಕೊಳ್ಳೋಣ. ಕೋರ್ಟಲ್ಲಿರ್ತಕ್ಕಂಥ ನ್ಯಾಯಾಧೀಶರು ಏನು ಹೇಳ್ತಾರೆ? ನೀವಿಬ್ಬರು ಚೆನ್ನಾಗಿರಲಿ ಅಂತ ಅವರು ಹರಿಸಿ ಆಶೀರ್ವದಿಸ್ತಾರೆ. ಅವ್ರು ಅದಕ್ಕೋಸ್ಕರನೇ ಬಂದ ತಕ್ಷಣ ನಿಮಗೆ ತೀರ್ಮಾನ ಕೊಡಲ್ಲ. ಯಾತಕ್ಕೋಸ್ಕರ? ಕೋರ್ಟ್ಗೆ ಬಂದ ಕೇಸು ಬೇಗ ತೀರ್ಮಾನ ಆಗಲ್ಲ. ಯಾತಕ್ಕೋಸ್ಕರ ಅಂದರೆ ಕೋರ್ಟ್ಗೆ ಬರ್ತಕ್ಕಂಥ ವ್ಯಕ್ತಿಗಳು ಬುದ್ಧಿ ಕಲೀಲಿ ಅಂತ. ಹಾಗಾದರೂ ಇಲ್ಲಿ ಬರೋದು ಬೇಡ, ನಿಲ್ಲಿಸಿ, ನಿಮ್ಮ ಮನೇಲಿ ನಿಮ್ಮ ಸಂಸಾರ ನೀವು ನೆಮ್ಮದಿಯಾಗಿ ಮಾಡಿ ಅಂತ. ಇದನ್ನೂ ಅರ್ಥ ಮಾಡ್ಕೊಳ್ಳಲ್ಲ. ಎಷ್ಟು ದಿವಸ ಆಗುತ್ತೋ ಆಗಲಿ, ನಾನು ಈ ಕಡೆ ನೀನು ಆ ಕಡೆ, ನೀನೊಂದು ತೀರ ನಾನೊಂದು ತೀರ ಹೇಳ್ತಾ ಹೊರಟ್ರೆ ಸಾಕಷ್ಟಾಗುತ್ತೆ. ಆದರೂ ವಿಚಾರ ಬೇಕಾಗುತ್ತೆ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮಾತ್ರ ಇಂಥ ವಿಚಾರಗಳು ಹೊರಗಡೆ ಬರುತ್ತೆ. ಯಾತಕ್ಕೋಸ್ಕರ ಅಂದರೆ ಈ ಕಾರ್ಯಕ್ರಮವನ್ನು ನಂಬಿ ಬದುಕ್ತಿರ್ತಕ್ಕಂಥವ್ರು, ಈ ಕಾರ್ಯಕ್ರಮವನ್ನು ಸ್ವಾಗತಿಸ್ತಿರ್ತಕ್ಕಂಥವ್ರು, ಈ ಕಾರ್ಯಕ್ರಮವನ್ನು ಹೃದಯಕ್ಕೆ ಅಪ್ಪಿಕೊಂಡಿರ್ತಕ್ಕಂಥವ್ರು ನನ್ನ ಅಭಿಮಾನಿ ದೇವರುಗಳು ಒಬ್ಬಿಬ್ಬರಲ್ಲ, ಲಕ್ಷಾಂತರ ಜನ ಇದ್ದಾರೆ. ಆದರೆ ಒಬ್ಬೊಬ್ಬರ ನೋವಿನ ಸಂಗತಿಗಳನ್ನು ಬಂದು ಹೇಳ್ಕೊಂಡಾಗ ಆ ನೋವಿಗೊಂದು ಪರಿಹಾರ ಬೇಕಲ್ಲ. ಆನಂದ್ ಗುರುಜಿಯವರ ಹತ್ರ ಒಬ್ಬರು ಬಂದು ಹೇಳಿದ್ರೆ ಹೇಳಿದಂಥ ಧ್ವನಿ ನಿಮಗೆ ತಿಳಿದ ಮಟ್ಟಿಗೆ ಒಬ್ಬರು ಇರಬಹುದು. ಆದರೆ ಆ ಒಬ್ಬರು ನಾನು ಕೊಡುವಂಥ ತಿರುಗಿ ನನ್ನ ಕಡೆಯಿಂದ ಬರುವಂಥ ಉತ್ತರ
ಅದು ಲಕ್ಷಾಂತರ ಜನಕ್ಕಾಗಿರುತ್ತೆ. ಇಂತಹ ಸಂಕಷ್ಟಗಳನ್ನು ಯಾರು ಅನುಭವಿಸ್ತಾ ಇದ್ರು ಅವರೆಲ್ಲರಿಗೂ ಒಂದು ಪರಿಹಾರ ಸಿಗಬೇಕು. ಆ ಪರಿಹಾರ ಸಿಗುವಂಥ ವೇದಿಕೆ ಈ ಮಹರ್ಷಿವಾಣಿ ಕಾರ್ಯಕ್ರಮ ಆಗಬೇಕು. ಅದಕ್ಕೋಸ್ಕರವೇ ಜೀ ಕನ್ನಡದಲ್ಲಿ 10ನೇ ವರ್ಷ ಇದು. 10 ವರ್ಷ ಒಂದು ಧಾರ್ಮಿಕವಾದ ಕಾರ್ಯಕ್ರಮ, ನೀತಿ ಪಾಠ ಹೇಳುವ ಕಾರ್ಯಕ್ರಮ, ಒಂದು ಅದ್ಭುತವಾದ ಕಾರ್ಯಕ್ರಮ ಅಂದರೆ 10 ವರ್ಷ ನಡಿಬೇಕಾದ್ರೆ ಇದು ಹುಡುಗಾಟದ ಮಾತಲ್ಲ. ಇದು ನೀವು ಪ್ರೀತಿಸ್ತಾ ಇದ್ದೀರಿ, ನೀವು ಇದನ್ನು ಸ್ವಾಗತಿಸ್ತಾ ಇದ್ದೀರಿ. ಜೊತೆಗೆ ಇದರಲ್ಲಿರ್ತಕ್ಕಂಥ ಸ್ವಾರಸ್ಯಕರವಾದಂಥ ವಿಚಾರಗಳನ್ನು ತಿಳ್ಕೊಂಡು ಜೀವನದಲ್ಲಿ ಮುಖ್ಯ ಪಾಠ ಇದು ಅಂತ ಹೇಳಿ ಎಷ್ಟೋ ಜನ ಪರಿವರ್ತನೆ ಆಗಿದ್ದೀರಿ. ಆ ಪರಿವರ್ತನೆ ಆದ್ದರಿಂದಲೇ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಇಷ್ಟು ಮೆರುಗಿರ್ತಕ್ಕಂಥದ್ದು. ಇರಲಿ, ಇವತ್ತು ನಾನು ತಿಳಿಸುವಂತಹ ಈ ಒಂದು ವಿಧಿವಿಧಾನದಿಂದ ಸಾಕಷ್ಟು ಕುಟುಂಬಗಳಲ್ಲಿ ಕಣ್ಣೀರು ಹಾಕ್ತಿದ್ದೀರಿ, ಕುಟುಂಬ ನೆಮ್ಮದಿ ಇಲ್ಲಂಥ ರೀತಿಯಲ್ಲಿದ್ದೀರಿ, ಸಮಸ್ಯೆ ಹೊತ್ತಿದ್ದೀರಿ. ಆದರೆ ಸಮಸ್ಯೆಗೊಂದು ಪರಿಹಾರ ಇಲ್ಲಿದೆ. ಆ ಪರಿಹಾರ ಏನೆಂಬತಕ್ಕಂಥದ್ದನ್ನು ನೋಡೋಣ. ಇವತ್ತಿನ ತಿಥಿವಾರ ನಕ್ಷತ್ರವನ್ನು ಸಹಿತ ನಾವು ತಿಳ್ಕೊಳ್ಳೋಣ. ಅಂಬಾ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಜೈ ಗುರುದತ್ತ. ದತ್ತ ಮಹಾರಾಜ್ ಕಿ ಜೈ. ಗಾಣಗಾಪುರ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿನಿತ್ಯವೂ ಇವತ್ತಿಗೂ ಸಹಿತ ಈ ಕಾಲಕ್ಕೂ ಸಹಿತ ಯಾವುದೋ ಒಂದು ರೂಪದಲ್ಲಿ ಬಂದು ಗುರುವಿನ ಅನುಗ್ರಹವನ್ನು ಎಲ್ಲರಿಗೂ ಸಹಿತ ದಯಪಾಲಿಸಿ ಗುರುಗಳು ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡ್ತಿರ್ತಕ್ಕಂಥ ಕ್ಷೇತ್ರ ಯಾವುದಾದ್ರು ಒಂದಿದ್ದರೆ ಅದು ಗಾಣಗಾಪುರ ದತ್ತಕ್ಷೇತ್ರ. ಅಂತಹ ದತ್ತಕ್ಷೇತ್ರವನ್ನು ಮನಸ್ಸಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡೋಣ. ಜೈ ಗುರುದತ್ತ ಅಂತ ಹೇಳೋಣ. ಆ ಗುರು ದತ್ತಾತ್ರೇಯರ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗೋಣ. ಯಾಕೆಂದರೆ ದತ್ತನ ಅನುಗ್ರಹದಿಂದ ಮಾತ್ರ ಸಾಧ್ಯ ಇಂತಹ ವನಸಿರಿಗಳು, ಇಂತಹ ತಂತ್ರಸಾರಗಳಿಗೆ ಇನ್ನಷ್ಟು ಶಕ್ತಿ ಕೊಡಲಿಕ್ಕೆ. ದತ್ತ ತಂತ್ರ ರಹಸ್ಯ ಅಂತದೆ, ದತ್ತ ತಂತ್ರ ರಹಸ್ಯ ಅಂತದೆ. ಇದೊಂದು ಗ್ರಂಥ ಇದು ಇವತ್ತು ನೆನ್ನೆದಲ್ಲ, ಸುಮಾರು ವರ್ಷಗಳ ಹಿಂದೆ ಯಾವ ಗುರುಗಳು ಬರೆದಿಟ್ಟಿದ್ದಾರೋ ಆ ದತ್ತ ಯಂತ್ರ ರಹಸ್ಯ, ದತ್ತ ತಂತ್ರ ರಹಸ್ಯ ಎಂಬತಕ್ಕಂಥ ಗ್ರಂಥದಲ್ಲಿ ಇವೆಲ್ಲ ಸಾಕಷ್ಟು ರಹಸ್ಯಗಳಿದೆ. ಆದರೆ ರಹಸ್ಯ ಇದೆ, ಆದರೆ ಒಂದೊಂದು ವನಮೂಲಿಕೆಗಳು ಒಂದೊಂದು ಮೂಲಿಕೆ ಒಂದೊಂದು ಭಾಗಗಳಲ್ಲಿದೆ. ಈ ಪ್ರಾಂತ್ಯಕ್ಕೆ ಸಿಗುವುದು ಒಂದು ಮೂಲಿಕೆ ಆದರೆ ಇನ್ನೊಂದು ಪ್ರಾಂತ್ಯದಲ್ಲಿ ಮತ್ತೊಂದು ಮೂಲಿಕೆ ಇರುತ್ತೆ. ಬಹುಶಃ ಯಾತಕ್ಕಾಗಿ ಹಾಗೆ ಬರೆದಿಟ್ಟಿದ್ದಾರೋ ಗೊತ್ತಿಲ್ಲ. ನಮ್ಮಲ್ಲಿ ಒಂದಷ್ಟು ಜನ ಇದ್ದಾರೆ, ನಾನು ಹೇಳುವಂಥ ತಂತ್ರಸಾರವನ್ನೇ ಮಾಡುವಂಥ ವಿಧಿವಿಧಾನವನ್ನು ಬದಲಾಯಿಸಿ ಅದರಿಂದ ಇನ್ನಷ್ಟು ಬೇರೆ ಥರ ಮಾಡಿಕೊಂಡು ಬೇರೆ ದಾರಿ ತಪ್ಪುವಂಥವರು ಇದ್ದಾರೆ. ಅದಕ್ಕಾಗಿ ಯಾವುದೇ ಒಂದು ವನಮೂಲಿಕೆಗಳನ್ನು, ವನಸಿರಿಯನ್ನು, ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೇಳಬೇಕಾದ್ರೆ ಅದನ್ನು 100 ಬಾರಿ ನಾವು ಚಿಂತನೆ ಮಾಡ್ತೀವಿ. ಯಾಕೆಂದರೆ ನಾವು ತಿಳಿಸುವಂತಹ ತಂತ್ರದಿಂದ ನಿಮ್ಮ ಮನೆ ಬೆಳಕಾಗಬೇಕು. ಆದರೆ ಇದನ್ನೇ ಕೆಲವು ಜನ ಬಂಡವಾಳವಾಗಿ ಮಾಡಿಕೊಂಡು ಅದರಲ್ಲಿರ್ತಕ್ಕಂಥ ವನಸಿರಿಗಳನ್ನು ಬೇರೊಂದು ವನಸಿರಿಗಳನ್ನು ಮಿಶ್ರಣ ಮಾಡಿ ಅವರು ಬೇಳೆಕಾಳು ಬೇಯಿಸೋದಕ್ಕೆ ದಾರಿ ಹುಡುಕ್ತಾ ಇರ್ತಾರೆ. ಅದಕ್ಕಾಗಿ ಯಾರೂ ಸಹಿತ ನಾವು ಏನು ಕ್ರಮ ಹೇಳ್ತೀವಿ ಅದಷ್ಟನ್ನು ಮಾಡಿದ್ರೆ ಸಾಕು, ಅದರ ಫಲ ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಇನ್ನು ಇವತ್ತಿನ ದಿನದ ಪಂಚಾಂಗ ಶ್ರವಣ ಮತ್ತು ತಂತ್ರಸಾರವನ್ನು ಕೂಡ ಪ್ರಾರಂಭ ಮಾಡಬೇಕು. ವೀಕ್ಷಕರೆಲ್ಲ ನಮಗೋಸ್ಕರ ಕಾತರದಿಂದ ಕಾಯ್ತಾ ಇದ್ದಾರೆ. ಪ್ರತಿ ಕಾಲವೂ ಅದನ್ನೇ ಮನಸ್ಸಲ್ಲಿ ಇಟ್ಕೊಳ್ತೀನಿ. ಗುರುಗಳೇ, ವಿಚಾರ ಒಂದೊಂದು ತಲೆಗೆ ಬಂದು ಕೂತ್ಕೊಳ್ಳುತ್ತೆ. ಹೌದು, ಆದರೆ ಆ ವಿಚಾರ ಭಾಳ ಸ್ಪಷ್ಟವಾಗಿ ಬೇಕಾಗತ್ತೆ. ಆ ವಿಚಾರದಿಂದ ಒಂದಷ್ಟು ಜನಕ್ಕೆ ಬೆಳಕಾಗುತ್ತೆ. ಅದಕ್ಕೋಸ್ಕರ ನಾವು ಎಷ್ಟು ಕಂಟ್ರೋಲ್ ಮಾಡಿ ಹೀಗಲ್ಲ ಹೀಗೆ ಹಿಂಗೆ ಬರೋಣ, ಪಂಚಾಂಗ ಕೈಲಿಟ್ಕೊಂಡ್ರು 2 ಸೆಗ್ಮೆಂಟ್ ಆದರೂ ನಾವು ಪಂಚಾಂಗದ ಬಗ್ಗೆ ತೊಗೊಳಕ್ಕಾಗಲ್ಲ, ಇಂಥ ಪರಿಸ್ಥಿತಿ ಆಗುತ್ತೆ. ಆದರೆ ಇವತ್ತು ಹಂಗಾಗೋದು ಬೇಡ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನಿ ವರ್ಷ ಋತು ನಿಜ ಶ್ರಾವಣ ಮಾಸ ಕೃಷ್ಣ ಪಕ್ಷ 14/9/2023 ಗುರುವಾರ, ಅಮಾವಾಸ್ಯೆ, ಪುಬ್ಬಾ ನಕ್ಷತ್ರ. ಇವತ್ತು ಪುಬ್ಬಾ ನಕ್ಷತ್ರವಾದ್ದರಿಂದ ತಾಯಿ ಪದ್ಮಾವತಿ ಮಹಾಲಕ್ಷ್ಮಿಗೆ ವಿಶೇಷವಾದಂಥ ಅಭಿಷೇಕಗಳು ನಡೀತಾ ಇರುತ್ತೆ. ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯ ಪದ್ಮಾವತಿ ತಾಯಿ ಮಹಾಲಕ್ಷ್ಮಿಗೆ ವಿಶೇಷವಾದಂಥ ಪೂಜಾನುಷ್ಠಾನ ನಡೆಸುವಂತಹ ಕಾಲ. ಯಾಕೆಂದರೆ ಪುಬ್ಬಾ ನಕ್ಷತ್ರ ತಾಯಿ ಅಮ್ಮನವರ ಜನ್ಮ ನಕ್ಷತ್ರ. ಇನ್ನು ಇವತ್ತು ಬೆನಕನ ಅಮಾವಾಸ್ಯೆ. ಬೆನಕನ ಅಮಾವಾಸ್ಯೆ ಆದ್ದರಿಂದ ಅಮಾವಾಸ್ಯೆಯ ಅನುಷ್ಠಾನ, ಅಮಾವಾಸ್ಯೆ ಪೂಜೆ, ಎಲ್ಲೆಲ್ಲಿ ಅಮಾವಾಸ್ಯೆ ದಿವಸ ವಿಶೇಷವಾಗಿ ಶಾಂತಿ ಪೂಜೆಗಳು ನಡೀತಾ ಇರುತ್ತೋ, ಎಲ್ಲೆಲ್ಲಿ ಅದ್ಭುತವಾದಂತಹ ಕಾಯಕವನ್ನು ಮಾಡಲಿಕ್ಕೆ ಮುಂದಾಗಿರ್ತಾರೋ ಅವರೆಲ್ಲರ ಕುಟುಂಬದಲ್ಲಿ ಮತ್ತಷ್ಟು ಯಶಸ್ಸಿನ ಫಲ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಇನ್ನು ಇವತ್ತಿನ ದಿವಸ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ತಂತ್ರಸಾರ. ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥದ್ದು ನೋಡಿ, ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅಂಕೋಲ ಕಡ್ಡಿ. ಈ ಅಂಕೋಲ ಕಡ್ಡಿ ಹಸಿಯದ್ದಾದ್ರಿಂದ ಇದು ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಅಂಕೋಲದಲ್ಲಿ ಸಾಧ್ಯವಾದಷ್ಟು ಇನ್ನಾದರೂ ಮೋಸ ಹೋಗ್ದಿರ ಅಂಕೋಲ ಅಂದರೆ ಇಂತಹದ್ದು, ಇದನ್ನೇ ತರಬೇಕು. ಆದರೆ ಅಂಕೋಲ ಕಡ್ಡಿ ಇದು ಎಳೆದಾದ್ರಿಂದ ಇದರಲ್ಲಿ ಮುಳ್ಳುಗಳು ಸಾಕಷ್ಟು ಬಂದಿರೋದಿಲ್ಲ. ಆದರೆ ಪ್ರತಿಯೊಂದು ಅಂಕೋಲ ಕಡ್ಡಿಯಲ್ಲೂ ಸಹಿತ ಮುಳ್ಳಿದ್ದೇ ಇರುತ್ತೆ. ಮುಳ್ಳಿಲ್ದಿರ ಇರತಕ್ಕಂಥದ್ದು ಅಂಕೋಲ ಅಲ್ಲೇ ಅಲ್ಲ. ನೋಡಿ, ಅಂಕೋಲದಲ್ಲಿ ಮುಳ್ಳಿದೆ, ಆದರೆ ಇದರ ವೃತ್ತಿ, ಇದರ ಒಂದು ಪ್ರವೃತ್ತಿ, ಇದರ ಒಂದು ಧರ್ಮ, ಇದರ ಒಂದು ಕಾಯಕ ಅದ್ಭುತವಾದಂತಹದ್ದು. ಮುಳ್ಳಿದ್ರೂ ಸಹಿತ ಇದು ಒಳಿತನ್ನೇ ಮಾಡುತ್ತೆ. ಅಂಕೋಲದಲ್ಲಿ ಮುಳ್ಳಿದ್ರೂ ಇದು ಒಳಿತನ್ನು ಮಾಡುವ ಗುಣವನ್ನು ಹೊಂದಿದೆ. ಇದು ಬಿಳೆ ಅಂಕೋಲ. ಇದಾದ ನಂತರ ಇನ್ನೊಂದು ಮುಳ್ಳಿನ ಗಿಡನೇ ಇದೆ,
ಆ ಮುಳ್ಳಿನ ಗಿಡ ಯಾವುದು ಅಂತ ನಿಮಗೆ ಈಗಾಗಲೇ ಪರಿಚಯ ಆಗಿದೆ, ಚಿರುಪರಿಚಿತ ಅಂತಲೇ ಹೇಳ್ಬೋದು. ಮುಟ್ಟಿದ್ರೆ ಮುನಿ, ಟಚ್ ಮಿ ನಾಟ್. ಈ ಮುಟ್ಟಿದ್ರೆ ಮುನಿ, ಟಚ್ ಮಿ ನಾಟು, ಕಾಲು ತುಳಿದ್ರೆ ಹಬ್ಬ ಅನ್ನತ್ತ, ತಲೆಗೂ ಹೊಡಿತ ನೋವು. ಆದರೆ ಇದರಲ್ಲಿರ್ತಕ್ಕಂಥ ಗುಣ ಇದೆಯಲ್ಲ, ಹೆಣ್ಣು ಮಕ್ಕಳಿಗಂತೂ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು, ಹೆಣ್ಣು ಮಕ್ಕಳ ಗರ್ಭಕ್ಕೆ ಸಂಬಂಧಪಟ್ಟದ್ದು, ಹೆಣ್ಣು ಮಕ್ಕಳಿಗೆ ಆಗುವಂತಹ ಒಂದಷ್ಟು ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡುವಂತಹ ಗುಣ ಇದು. ಬರೀ ಹೆಣ್ಮಕ್ಳಿಗೆ ಮಾತ್ರನೇ ಅಲ್ಲ, ಈ ಸಕ್ಕರೆ ಕಾಯಿಲೆಯಿಂದ ಒದ್ದಾಡ್ತಾ ಮೇಲಿಂದ ಮೇಲೆ ಈ ರೀಸಸ್ಗೆ ಹೋಗುವಂಥದ್ದು, ಅಥವಾ ಮೂತ್ರ ವಿಸರ್ಜನೆ ಮಾಡ್ಕೊಳ್ಳುವಂಥದ್ದು, ಅಥವಾ ಮೂತ್ರಾಶಯದಲ್ಲಿ ಬರ್ತಕ್ಕಂಥ ಮೂತ್ರಕೋಶಕ್ಕೆ ಸಂಬಂಧಪಡ್ತಕ್ಕಂಥ ಸೋಂಕುಗಳನ್ನು ಗುಣಪಡಿಸುವಂಥ ಕಾಯಕ ಈ ಒಂದು ಮುಟ್ಟಿದ್ರೆ ಮನಿ, ಟಚ್ ಮಿ ನಾಟಲ್ಲಿದೆ. ಹೆಣ್ಣು ಮಕ್ಕಳಿಗೆ ಋತುಕಾಲದಲ್ಲಿ ಬರುವಂಥ ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಯಾವ ಹೆಣ್ಣು ಮಕ್ಕಳಿಗೆ ಋತುಕಾಲದಲ್ಲಿ ಸಾಕಷ್ಟು ಸಮಸ್ಯೆ, ಹೊಟ್ಟೆ ನೋವಿಂದ ಒದ್ದಾಡ್ತಿರ್ತಾರೋ ಅವರಿಗೆ ಈ ಒಂದು ವನಸಿರಿಯಿಂದ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಮಾಡಿ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇದು ಹೊಟ್ಟೆಗೂ ತಗೊಳ್ಬೋದು, ಹೊಟ್ಟೆಯಿಂದ ಹೊರಗಡೆ ಇರತಕ್ಕಂಥ ದೇಹದ ಬಾಧೆಗೂ ಬರ್ತಕ್ಕಂಥ ಸಮಸ್ಯೆಗೂ ಪರಿಹಾರ ಇದೆ. ಅದಕ್ಕಿಂತ ಮುಖ್ಯವಾಗಿ ತಂತ್ರಸಾರದಲ್ಲಿ ಇದು ಸಾಕಷ್ಟು ಕೆಲಸ ಮಾಡುತ್ತೆ. ಯಾಕೆಂದರೆ ಸದಾಕಾಲ ಅರಳಿ ಆನಂದಿಸ್ತಾ ಇರುತ್ತೆ. ಆದರೆ ವ್ಯಕ್ತಿ ಒಬ್ಬ ಹತ್ತಿರಕ್ಕೆ ಹೋದಾಗ, ವ್ಯಕ್ತಿ ಅದನ್ನು ಸ್ಪರ್ಶಿಸಿದಾಗ ಆ ಎಲೆಗಳನ್ನು ತನ್ನ ಮಡಚ್ಕೊಳ್ಳುತ್ತೆ. ಎಲೆಗಳನ್ನು ಮಡಚ್ಕೊಳ್ತಕ್ಕಂಥದ್ದು ಬರೀ ವ್ಯಕ್ತಿ ಹತ್ತಿರ ಹೋದಾಗ ಮಾತ್ರ, ಇನ್ಯಾವುದೇ ಕ್ರಿಮಿಕೀಟಗಳು, ಪಕ್ಷಿಗಳು, ಪ್ರಾಣಿಗಳ ಹತ್ತಿರ ಹೋದರೆ ಮಡಚೋದಿಲ್ಲ. ಇದ್ರ ಗುಣ ಅಂದರೆ ಇದರಲ್ಲಿ ಒಳಮುಚ್ಚುಗ ಮತ್ತು ಹೊರಮುಚ್ಚುಗ ಅಂತ ಎರಡಿದೆ. ಒಳಮುಚ್ಚುಗ ಮತ್ತು ಹೊರಮುಚ್ಚುಗ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದಿದೆ. ಭಗವಂತ ಈ ಪ್ರಾಂತ್ಯದಲ್ಲಿ ಒಳಮುಚ್ಚುಗವನ್ನು ಇಟ್ಟಿದ್ದರೆ ಇನ್ನೊಂದಷ್ಟು ದೂರಕ್ಕೆ ಹೊರಮುಚ್ಚುಗವನ್ನು ತಂದಿದ್ದಾನೆ. ಒಳಮುಚ್ಚುಗ ಹೀಗಿರ್ತಕ್ಕಂಥ ಎಲೆ ಹೀಗೆ ಮುಚ್ಕೊಳ್ಳುತ್ತೆ, ಹೊರಮುಚ್ಚುಗ ಹೀಗಿರ್ತಕ್ಕಂಥದ್ದು ಹೀಗೆ ಮುಚ್ಕೊಳ್ಳುತ್ತೆ. ಅದರಿಂದ ಈ ಒಳಮುಚ್ಚುಗ ಮತ್ತು ಹೊರಮುಚ್ಚುಗದಲ್ಲಿ ಆಕರ್ಷಣೆ, ವಶೀಕರಣ, ತಂತ್ರಸಾರ, ಮಂತ್ರ, ಯಂತ್ರ, ವನಸಿರಿಗಳಲ್ಲಿ ಸಾಕಷ್ಟು ವಿಶೇಷತೆಗಳನ್ನು, ವಿಶೇಷವಾಗಿರ್ತಕ್ಕಂಥ ಗುಣ ಇದರಲ್ಲಿದೆ. ಇನ್ನು ತುಳಸಿಯ ಕಾಷ್ಟ, ನಾನು ಮೊದಲೇ ಹೇಳಿದ್ದೆ, ತುಳಸಿ ಕಾಷ್ಟ ಒಣಗಿರ್ತಕ್ಕಂಥದ್ದು ಒಂದು ಕಡ್ಡಿ ಇದ್ದರೆ ಸಾಕು ಅಂತ. ಯಾತಕ್ಕಾಗಿ ಅಂದರೆ ಇದನ್ನು ಲೇಖನಿಯಾಗಿ, ಇದು ಬರವಣಿಗೆಯ ಲೇಖನಿಯಾಗಿ ಇದನ್ನು ಬಳಸಬೇಕು. ಅದಕ್ಕೋಸ್ಕರ ತುಳಸಿ ಕಡ್ಡಿ ಒಂದಿದ್ದರೆ ಸಾಕು ಅಂತ ಹೇಳಿದ್ದೆ. ಈ ತುಳಸಿ ಕಡ್ಡಿ ಸಹಿತ ಇಲ್ಲಿ ಬಂದಿದೆ. ಇನ್ನು ಬಿಳಿ ಸಾಸಿವೆ ಆಕರ್ಷಣೆಗೂ, ತಂತ್ರಸಾರಕ್ಕೂ, ಯಂತ್ರ ಮಂತ್ರಕ್ಕೂ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುವಂತಹದ್ದು. ಬಿಳಿ ಸಾಸಿವೆ ಪ್ರತಿನಿತ್ಯ ವ್ಯಾಪಾರ ವ್ಯವಹಾರಗಳ ಕಾಲದಲ್ಲಿ ಏನಾದರೂ ತೊಂದರೆ ಆಗುತ್ತೆ ಅಂತಂದರೆ ಒಂದು ಚಿಟಿಗೆಯಷ್ಟು ದೃಷ್ಟಿ ತೆಗೆದು ಆಚೆ ಹಾಕಿದ್ರೆ ಅದರ ಫಲ. ಇದು ಬಹಳ ಮುಖ್ಯವಾಗಿ ತಿಳಿಸಲೇಬೇಕು. ಮರಳ ಮಾತಂಗಿ ಶಿವಲಿಂಗ ಬೀಜ, ಪುರುಷಲಿಂಗ ಬೀಜ, ಅಥವಾ ಇದನ್ನು ಶಿವನ ಪಾಣಿಪೀಠದ ಬೀಜ ಅಂತಲೂ ಹೇಳ್ತಾರೆ. ಇಷ್ಟು ಅದ್ಭುತವಾದಂತಹ ವನಸಿರಿ. ಈ ವನಸಿರಿಯನ್ನು ಸಾಕಷ್ಟು ಕಡೆ ಸಾಕಷ್ಟು ವಿಧಿವಿಧಾನದಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆದರೂ ಇದನ್ನು ಹೆಸರು ಬದಲಾಯಿಸಿ ಕೊಡುವಂಥದ್ದಿದೆ. ಇದೊಂದು ಸ್ವಲ್ಪ ಬೆಲೆನೂ ಇದೆ, ಅಂಥ ಬೆಲೆ ಏನಲ್ಲ, ಆದರೆ ಇದನ್ನು ಬೆಲೆ ಕಟ್ಟಿ ಬೆಲೆ ಜಾಸ್ತಿ ಮಾಡಿಟ್ಟುಬಿಟ್ಟಿದ್ದಾರೆ. ಈ ಶಿವಲಿಂಗ ಬೀಜ, ಒಂದು ಬೀಜವನ್ನು ನೀವು ಕರೆಕ್ಟಾಗಿ ತೆಗೆದು ನೋಡಿದ್ರೆ ನೀವು ಶಿವಲಿಂಗ ಹೇಗಿರುತ್ತೋ, ಒಂದು ಶಿವನ ಪಾಣಿಪೀಠ ಹೇಗಿರುತ್ತೋ, ಯಾವ ರೀತಿ ಶಿವಲಿಂಗ ಇರುತ್ತೋ ಅದೇ ಥರ ಇರುತ್ತೆ. ಅಷ್ಟು ಅದ್ಭುತವಾದಂತಹದ್ದು ಇದು ಸೃಷ್ಟಿ. ಇನ್ನು ಜಾಜಿಕಾಯಿನ ನಾನು ತೋರಿಸ್ಬೇಕಾದ್ದಿಲ್ಲ, ಈಗಾಗಲೇ ನಿಮಗೆ ಗೊತ್ತಿರುತ್ತೆ, ಆದರೂ ಮತ್ತೊಮ್ಮೆ ನಾನು ತೋರಿಸ್ತಾ ಇದ್ದೀನಿ. ಇದು ಜಾಜಿಕಾಯಿ ಆದ ನಂತರ ಇನ್ನು ಭುಜಪತ್ರೆ. ನೆನ್ನೆ ಶ್ರೀನಿವಾಸ ಹೇಳ್ತಾ ಇದ್ದು, ಭುಜಪತ್ರೆಯನ್ನು ನೀರಲ್ಲಿ ಹಾಕಿದ್ರೆ ಇದರ ರ್ಯಾಪರ್ಸು ಒಂದೊಂದೇ ಪರದೆಗಳಿದ್ದೇಳುತ್ತೆ ಅಂತ. ಆದರೆ ಇವತ್ತು ಗ್ರಂಥಿ ಅಂಗಡಿಯವರು ಬಹಳ ಬುದ್ಧಿವಂತರಾಗಿದ್ದಾರೆ. ಒಂದೊಂದೇ ಇದ್ದು ನಿಮ್ಮನೇಲಿ ತೊಗೊಳೋದು ಅದನ್ನೇ ಯಾಕೆ ಹಾಗೆ ಮಾಡಬೇಕು, ನಾವೇ ಒಂದೊಂದು ಪೀಸನ್ನೇ ಈ ಥರ ಮಾಡಿಟ್ಬಿಡ್ತೀವಿ ಅಂತ ಹೇಳಿ ನೋಡಿ ಕವರ್ಗೆ ಹಾಕಿ ಇಟ್ಟುಬಿಟ್ಟಿದ್ದಾರೆ. ಹೌದು, ಇದನ್ನು ಅರ್ಥ ಮಾಡ್ಕೋಬೇಕು ಪರಿಸ್ಥಿತಿ ಹೇಗಿದೆ ಅಂತ. ನೋಡಿ, ಇದನ್ನು ಚಕ್ಕಟವಾಗಿ ಕ್ಲೀನಾಗಿ ಕಟ್ ಮಾಡಿ ಒಂದೊಂದೇ ಪರದೆಗಳನ್ನು ನೀರಲ್ಲಿ ಹಾಕಿ ತೆಗೆದು ಈ ಥರ ಕವರ್ಗೆ ಹಾಕಿ ಸೇಫ್ ಮಾಡಿ ಇಟ್ಟಿದ್ದಾರೆ. ಅಂದರೆ ನೀವು ಮನೆಯಲ್ಲಿ ಕೂತ್ಕೊಂಡು ಬರೀಲಿಕ್ಕೆ ನಿಮಗೆ ಅನುಕೂಲವಾಗಿರಲಿ, ಯಾವುದೇ ಯಂತ್ರಗಳು ಬರೀಬೇಕಾದರೂ ಅದಕ್ಕೆ ಅದರದೇ ಕ್ರಮ ಕರೆಕ್ಟಾಗಿರಲಿ ಅಂತ ಕರೆಕ್ಟಾಗಿ ಮಾಡಿಟ್ಟಿದ್ದಾರೆ. ಆದರೆ ಭುಜಪತ್ರೆಯನ್ನು ಈ ಪ್ರಕಾರ ಹೀಗೆ ನೋಡಿದಾಗ ಇದರಲ್ಲಿ ಹೋಲ್ ಬಿದ್ದಿರಬಾರ್ದು. ಇದು ಬೆಳಕಿಗೆ ಹೀಗೆ ಕಂಡಾಗ ಈ ಒಂದು ಭುಜಪತ್ರೆಯಲ್ಲಿ ಯಾವುದೂ ಹೋಲ್ ಇರಬಾರ್ದು, ಒಂದು ರಂಧ್ರಗಳಿರಬಾರ್ದು, ಚೆನ್ನಾಗಿರ್ತಕ್ಕಂಥ ಎಲೆ ಆಗಬೇಕು. ಇದು ಸಹಿತ ವನಸಿರಿಯೇ. ಇನ್ನು ತೋರಿಸ್ಬೇಕಾದ್ದೇನು, ಇನ್ನು ಗಂಧ. ಮೊಸರನ್ನು ತೋರಿಸೋಣ. ಇದು ಗಂಧ. ಇದು ರಕ್ತಚಂದನ ಆಗ್ಬೋದು ಅಥವಾ ಶ್ರೀಗಂಧ ಆಗಿರ್ಬೋದು. ನಾವು ಶ್ರೀಗಂಧವನ್ನು ತೆಗೆದಿದ್ದೇವೆ. ನಿಮಗೆ ರಕ್ತಚಂದನ ಸಿಕ್ಕಿದ್ರೆ ಇನ್ನೂ ಪ್ಯೂರು, ಇನ್ನೂ ಬಹಳ ಬೇಗ ಕೆಲಸ ಆಗುತ್ತೆ. ರಕ್ತಚಂದನ ಅಂದರೆ ರೋಸುಡ್ಡಲ್ಲಿ ಗಂಧ ತೆಗಿತಕ್ಕಂಥದ್ದು. ಇನ್ನು 4 ಬತ್ತಿಗಳ ದೀಪ ಅಂತ ಹೇಳಿದೆ, ಆ ದೀಪ ಸಹಿತ ಇಲ್ಲಿ ಬಂದಿದೆ, ಅದು ಸಿದ್ಧತೆ ಇದೆ. ಇನ್ನು ಮೊಸರನ್ನು ಹೇಳಿದೆ, ನನ್ನ ಪಕ್ಕದಲ್ಲೇ ಇದೆ, ಆನಂದವಾಗಿ ಇಟ್ಬಿಟ್ಟಿದ್ದಾರೆ ಮೊಸರನ್ನು ದೊಡ್ಡದಾಗಿ. ನಮ್ಮ ಜೀ ಕನ್ನಡದಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮದ ವಿಭಾಗವನ್ನು ಜವಾಬ್ದಾರಿ ಹೊತ್ತು ಬೇಕು ಬೇಡಗಳನ್ನ ತಂದು ಕೊಡ್ತಕ್ಕಂತಹ ನನ್ನ ಆತ್ಮೀಯರು, ನಾನು ಇಷ್ಟು ಹೇಳಿದ್ರೆ ಅವರು ಅಷ್ಟು ಮಾಡಿಟ್ಟಿರ್ತಾರೆ. ಯಾಕೆಂದರೆ ಯಾವುದೂ ಸಹಿತ ಮೋಸ ಆಗಬಾರ್ದು, ಯಾವುದೂ ಆ ಕ್ರಮದಲ್ಲಿ ಲೋಪ ಬರಬಾರ್ದು, ಎಲ್ಲವೂ ಅಚ್ಚುಕಟ್ಟಾಗಿ ಕಾಣಬೇಕು ಅಂತ ಮೊಸರನ್ನ ಚೆನ್ನಾಗಿ ತೋರಿಸ್ತಿದ್ದೀರಲ್ಲಪ್ಪ. ಬೆಳಗ್ಗೆನೇ ಮೊಸರನ್ನ ಆನಂದವಾಗಿ ತೋರಿಸ್ತಾ ಇದ್ದಾರೆ. ಇರಲಿ. ಇದೆಲ್ಲಕ್ಕೂ ಮುಖ್ಯವಾಗಿ ಜಾಜಿಕಾಯಿಗೆ ಬೇಕಾಗಿರ್ತಕ್ಕಂಥದ್ದು ಒಂದು ದಬ್ಬಳ ಅಥವಾ ಒಂದು ಮಳೆ. ನೋಡಿ, ದಬ್ಬಳ ಅಥವಾ ಮಳೆ ಅಥವಾ ಸೂಜಿ, ಇದನ್ನು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಹೆಸರಿನಿಂದ ಕರೀತಾರೆ.
ಇದರ ಸಹಾಯ ನಮಗೆ ಬೇಕು. ಅದಕ್ಕಾಗಿ ಇಷ್ಟೆಲ್ಲ ವ್ಯವಸ್ಥೆ ಇದೆ. ಮೊದಲು ನಾವು ರೆಡಿ ಮಾಡ್ಕೋಬೇಕಾದ್ದು ಈ ಭುಜಪತ್ರೆ ಮೇಲೆ ಯಂತ್ರವನ್ನು ಬರೀತಕ್ಕಂಥದ್ದು. ಭುಜಪತ್ರೆಯ ಮೇಲೆ ಯಂತ್ರವನ್ನು ಬರಿಬೇಕಾದ್ದು ಯಾವ ಕ್ರಮ ಅದನ್ನು ನಾನು ತಿಳಿಸ್ತಾ ಇದ್ದೀನಿ. ಮೊದಲು ತಿಳ್ಕೊಳ್ಳಿ. ಭುಜಪತ್ರೆಯನ್ನು ಫಸ್ಟು ಅರಿಶಿಣದ ನೀರಿನಲ್ಲಿ ಶುದ್ಧಿ ಮಾಡಿ. ಒಮ್ಮೆ ಅರಿಶಿಣದ ನೀರಿನಲ್ಲಿ ಶುದ್ಧಿ ಮಾಡತಕ್ಕಂಥದ್ದು. ಶುದ್ಧಿ ಮಾಡಿ ಇದರ ಮೇಲೆ ಒಂದು ಬಟ್ಟೆಯಿಂದ ನಿಧಾನಕ್ಕೆ ಹಿಂಗೆ ಒರೆಸ್ಬೇಕು. ಜೋರಾಗಿ ರಫಾಗಿ ಏನು ಮಾಡಬಾರ್ದು, ನಿಧಾನಕ್ಕೆ ಬಟ್ಟೆಯನ್ನು ಹಿಂಗೆ ಒರೆಸಿ. ಆವಾಗ ಇದು ಮೆತುವಾಗತ್ತೆ, ಜೊತೆಗೆ ಇದು ಹರಿದಿರ ಇರುತ್ತೆ, ಇದಕ್ಕೆ ಒಂದಷ್ಟು ಶಕ್ತಿ ಬರುತ್ತೆ. ಇದಾದ ನಂತರ ಇದರ ಮಧ್ಯದಲ್ಲಿ ಒಂದು ವೃತ್ತಾಕಾರವನ್ನು ಹಾಕಬೇಕು. ಒಂದು ಸರ್ಕಲ್, ಒಂದು ವೃತ್ತಾಕಾರವನ್ನು ಹಾಕಬೇಕು. ವೃತ್ತಾಕಾರದ ಮಧ್ಯದಲ್ಲಿ ಒಂದು ತ್ರಿಕೋನ ಬರಿಬೇಕು. ವೃತ್ತಾಕಾರದ ಮಧ್ಯದಲ್ಲಿ ಒಂದು ತ್ರಿಕೋನ. ತ್ರಿಕೋನದ 3 ಮೂಲೆಗಳಲ್ಲೂ 3 ತ್ರಿಶೂಲ. ತ್ರಿಕೋನದ 3 ಮೂಲೆಗಳಲ್ಲೂ ತ್ರಿಶೂಲವನ್ನು ಬರಿಬೇಕು. 3 ಇರ್ತಕ್ಕಂಥ ತ್ರಿಶೂಲ ಬರಿತಕ್ಕಂಥದ್ದು. ತ್ರಿಶೂಲ ಬರೆದ ಆದ ನಂತರ ಓಂ ಶ್ರೀಂ ಹ್ರೀಂ, ಓಂ ಶ್ರೀಂ ಹ್ರೀಂ, ಓಂ ಶ್ರೀಂ ಹ್ರೀಂ, ಈ 3 ಅಕ್ಷರಗಳನ್ನು ಇದರಲ್ಲಿ ಬರಿಬೇಕು. ಬರೆದಾದ ನಂತರ ಏನು ಮಾಡಬೇಕು? ಏನಾದರೂ ನೀವು ತಂದಿರತಕ್ಕಂಥ ಪದಾರ್ಥಗಳಲ್ಲಿ ಇಲ್ಲ ಅಂದರೆ ಅದನ್ನು ತಂದುಕೊಳ್ಳಿ. ಸಣ್ಣ ವಿರಾಮ ಹೊಂದಿದೆ, ಆ ವಿರಾಮದಲ್ಲಿ ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಆಗ ತಾನೇ ತಂತ್ರಸಾರವನ್ನು ಪ್ರಾರಂಭ ಮಾಡಿದ್ವಿ. ಅದಾದ ಮೇಲೆ ಸಮಯದ ಅಭಾವ, ಸಣ್ಣ ಪುಟ್ಟ ವಿರಾಮಗಳ ನಂತರ ಈಗ ಮತ್ತೆ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಮತ್ತೆ ತಂತ್ರಸಾರವನ್ನು ಮುಂದುವರಿಸೋಣ. ಗುರುಗಳೇ, ತಂತ್ರಸಾರವನ್ನು ಮುಂದುವರಿಸೋಣ. ನಾನು ಆಗಲೇ ಹೇಳಿದ್ದೆ, ಹಾಗೆ ಭುಜಪತ್ರೆಯನ್ನು ಶುದ್ಧಿ ಮಾಡಬೇಕು. ಶುದ್ಧಿ ಮಾಡಿದ ನಂತರ ಶ್ರೀಗಂಧ ಚಕ್ಕೆ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ತುಳಸಿ ಕಾಷ್ಟ, ತುಳಸಿ ಕಡ್ಡಿಯಿಂದ ಯಂತ್ರವನ್ನು ರಚನೆ ಮಾಡಬೇಕು. ಆ ಯಂತ್ರ ರಚನೆ ಮಾಡುವಂತಹ ವಿಧಿವಿಧಾನ ಮುಖ್ಯವಾಗಿ ಒಂದು ವೃತ್ತಾಕಾರ ಹಾಕುವಂಥದ್ದು, ವೃತ್ತಾಕಾರದ ಮಧ್ಯದಲ್ಲಿ ತ್ರಿಕೋನ ಬರೆಯುವಂಥದ್ದು, ತ್ರಿಕೋನದ ಮಧ್ಯದಲ್ಲಿ ಓಂ ಶ್ರೀಂ ಹ್ರೀಂ ಎಂಬತಕ್ಕಂಥ ಬೀಜಾಕ್ಷರ ಮಂತ್ರವನ್ನು ಬರೀತಕ್ಕಂಥದ್ದು, ಜೊತೆಗೆ 3 ತ್ರಿಕೋನದಲ್ಲೂ ಅಂದರೆ 3 ಈ ತ್ರಿಕೋನದ 3 ರೇಖೆಗಳಿಗೂ ಒಂದೊಂದು ತ್ರಿಶೂಲವನ್ನು ಬರೀತಕ್ಕಂಥದ್ದು. ನೋಡಿ, ಈ ಪ್ರಕಾರವಾಗಿ ಮಾಡತಕ್ಕಂಥದ್ದು. ಇದು ಇಷ್ಟು ಸಿದ್ಧಿ ಆದ ನಂತರ ಮೊದಲು ಇದನ್ನು ಮಾಡುವಾಗ ಸಾಧ್ಯವಾದಷ್ಟು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಳ್ತಕ್ಕಂಥದ್ದು. ನಿಮ್ಮ ಮನೆಯಲ್ಲಿ ಪೂರ್ವ ಅಥವಾ ಉತ್ತರ, ಸೂರ್ಯ ಹುಟ್ಟುವಂಥ ಒಂದು ದಿಕ್ಕು ಅಂತ ಹೇಳ್ತಾರೆ, ನಂದಿ ಬಾಗಿಲು ಅಂತ ಹೇಳ್ತಾರೆ. ಅಂದರೆ ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖ ಈ ಪ್ರಕಾರವಾಗಿರ್ತಕ್ಕಂಥ ದಿಕ್ಕುಗಳಲ್ಲಿ ಕೂತು ಅನುಷ್ಠಾನವನ್ನು ಮಾಡಿದ್ರೆ ಯಾವುದೇ ಲೋಪದೋಷ ಎಂಬತಕ್ಕಂಥದ್ದು ಬರೋದಿಲ್ಲ. ಅದರಲ್ಲೂ ಗುರುವಾರದ ಅಮಾವಾಸ್ಯೆ ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇನ್ನು ಯಂತ್ರ ರಚನೆ ಆಯಿತು. ಯಂತ್ರ ರಚನೆ ಆದಮೇಲೆ ಇನ್ನು ಮುಖ್ಯವಾದಂತಹ ಘಟ್ಟಕ್ಕೆ ಬರೋಣ. ಭಗವತಿಯನ್ನು ಪ್ರಾರ್ಥನೆ ಮಾಡೋಣ. ಲಕ್ಷ್ಮೀನಾರಾಯಣನ, ಲಕ್ಷ್ಮೀ ಬೋರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ತಂತ್ರಗಳನ್ನು ಮಾಡೋಕ್ಕೂ ಮುನ್ನ ಯಾವುದೇ ತಂತ್ರಸಾರಕ್ಕೂ ತನ್ನದೇ ಆದಂಥ ಒಂದು ರೀತಿ ಇರುತ್ತೆ. ಮತ್ತು ಯಾವುದೇ ತಂತ್ರಸಾರ ಮಾಡಬೇಕಾದರೂ ಒಂದು ಮಣೆ ಆಗಲಿ ಅಥವಾ ಒಂದು ವಸ್ತ್ರ ಆಗಲಿ ಅಥವಾ ನೆಲವನ್ನು ಶುದ್ಧಿ ಮಾಡತಕ್ಕಂಥದ್ದು ಮಾಡಬೇಕು. ಅದಾದ ನಂತರ ಅದರ ಮಧ್ಯಭಾಗದಲ್ಲಿ ಒಂದು ನಕ್ಷತ್ರವನ್ನು ಹಾಕೋಣ. ನಕ್ಷತ್ರವನ್ನು ಹಾಕಿ ನಕ್ಷತ್ರದ ಮಧ್ಯದಲ್ಲಿ ಒಂದು ಬೀಜಾಕ್ಷರಿ ಮಂತ್ರ ಬರಿಬೇಕು. ಆದಷ್ಟು ನಕ್ಷತ್ರ ಬರಿಬೇಕಾದ್ರೆ ಆ ಮೂಲೆಗಳನ್ನು ಕರೆಕ್ಟಾಗಿ ಸೇರಿಸಬೇಕು. ಒಂದು ಪದ್ಮದ ಆಕಾರವಾಗಿ ಪದ್ಮವನ್ನು ಹಾಕೋಣ. ಹೆಣ್ಣುಮಕ್ಕಳು ಬಹಳ ಸ್ಪೀಡಾಗಿ ಹಾಕ್ತೀರಿ, ನಾವು ನಿಮ್ಮನ್ನು ನೋಡೇ ಕಲಿಬೇಕಾಗತ್ತೆ. ಮಧ್ಯದಲ್ಲಿ ಕಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರ. ಕುಂಕುಮದಿಂದ ಈ ಕೋನಗಳ ಮೂಲೆಯಲ್ಲಿ ನಕ್ಷತ್ರದ 6 ರೇಖೆ ಇರ್ತಕ್ಕಂತಹ ನಕ್ಷತ್ರ, ಪುಷ್ಪಗಳಿದ್ದರೆ ಪುಷ್ಪಗಳಿಂದ ಅಲಂಕಾರ ಮಾಡಬಹುದು, ಅಥವಾ ಪುಷ್ಪವಿಲ್ಲ ಅಂದರೆ ಇಷ್ಟರಲ್ಲೇ ಮಾಡಿದ್ರೂ ಸಾಕು. ಇಲ್ಲಿ ಮುಖ್ಯವಾಗಿ ತಂತ್ರಸಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು 4 ದೀಪಗಳು, 4 ದೀಪ 4 ದಿಕ್ಕಲ್ಲಿರಬೇಕು. 4 ದಿಕ್ಕಲ್ಲೂ 4 ದೀಪವನ್ನು
ಇದರಲ್ಲಿ ಒಂದು ನಮಗೆ ಅಂಕೋಲ ಬೇಕಾಗಿರ್ತಕ್ಕಂಥದ್ದು, ಆದರೆ ನಿಮಗೆ ತೋರಿಸ್ಲಿಕ್ಕಾಗಿ ನಾವು ಸಾಕಷ್ಟು ತಂದುಬಿಟ್ಟಿದ್ದೀವಿ. ನಮಗೆ ಬೇಕಾದ್ದು ನೀವು ಮನೆಯಲ್ಲಿ ತಂದು ರೆಡಿ ಮಾಡ್ಕೋಬೇಕಾದ್ದು. ನನಗೆ ಇನ್ನೂ ಒಂದು ಮಾತು ಹೇಳಿದ್ದೆ ನಾನು, ನಿಮ್ಮ ಪ್ರಾಂತ್ಯಗಳಲ್ಲಿ ಅಂಕೋಲ ಎಂಬತಕ್ಕಂಥದ್ದು ಸಾಕಷ್ಟು ಇದ್ದರೆ ಅಂಕೋಲವನ್ನು ಒಂದಷ್ಟು ಸಾಧ್ಯವಾದರೆ ಆಶ್ರಮಕ್ಕೆ ತಂದುಕೊಡಿ ಅಂತ ಹೇಳಿದ್ದೆ. ಕಾರಣ ಇಷ್ಟೇ, ನೀವು ತಂದುಕೊಡ್ತಕ್ಕಂಥ ಅಂಕೋಲದ ಕಡ್ಡಿಗಳು ನಮ್ಮ ಆಶ್ರಮದಲ್ಲಿ ಅಲಂಕಾರ ಮಾಡಲಿಕ್ಕಲ್ಲ. ಯಾರಾದರೂ ನಮಗೆ ಅಂಕೋಲ ಕಡ್ಡಿ ಸಿಗ್ತಿಲ್ಲ ಅಂತಕ್ಕಂಥದ್ದು ಧ್ವನಿ ಹೇಳ್ತಾರಲ್ಲ, ಅಂತಹವರಿಗೆ ಒಂದಿಷ್ಟು ಸಹಾಯವಾಗಲಿ ಅಂತ. ಬರೀ ಎಲೆಗಳನ್ನು ಮಾತ್ರ ತೆಕ್ಕೋಬೇಕು ಹೊರತಾಗಿ ಮುಳ್ಳು ಹಾಗೆ ಇರಬೇಕಲ್ಲ. ಈ ಕಡ್ಡಿಯಿಂದ ಎಲೆಯನ್ನು ಬೇರೆ ಮಾಡಿಸ್ಬೇಕು, ಮುಳ್ಳಿರಬೇಕು. ಅಂಕೋಲ ಕಡ್ಡಿಯಲ್ಲಿ ಮುಳ್ಳು ಹಾಗೆ ಇರಬೇಕು, ಮುಳ್ಳಿರಬೇಕು. ಆದರೆ ಒಂದಷ್ಟು ಜನ ಏನು ಮಾಡ್ತಾರೆ, ಈ ಮುಳ್ಳನ್ನು ಕಟ್ ಮಾಡಿಬಿಡ್ತಾರೆ, ಬರೀ ಕಡ್ಡಿ ಮಾತ್ರ ಇಡ್ತಾರೆ. ಅದು ಈ ಮುಳ್ಳಿದ್ರು ಅಂದರೆ ಈ ಮುಳ್ಳಿನ ತುದಿ ಇದೆಯಲ್ಲ, ಆ ಚೂಪಾದಂಥ ತುದಿ, ಅದು ಯಾರೊಬ್ಬ ಮನುಷ್ಯ ತಾನು ಮಾಡುವಂತಹ ನೆಗೆಟಿವ್, ಒಬ್ಬ ವ್ಯಕ್ತಿ ಮೇಲೆ ಅವನು ಮಾಡುವಂಥ ತಂತ್ರಸಾರ ಅಥವಾ ಯಾವುದೊಂದು ದೃಷ್ಟಿದೋಷ ಅಥವಾ ವಾಸ್ತುವಿಗೆ ಸಂಬಂಧಪಡ್ತಕ್ಕಂಥ ಕೆಡುಕು ಅಥವಾ ಯಾರೇ ಒಬ್ಬರ ಮಾಟ ಮಂತ್ರ, ಇಂತಹದ್ದನ್ನು ಅಲ್ಲಿಂದಲೇ ಬೇರೆ ಸಮೇತ ಕಿತ್ತುವ ಶಕ್ತಿ ಈ ಮುಳ್ಳಿಗಿದೆ. ಇದು ಸಂಪೂರ್ಣವಾಗಿ ಮುಳ್ಳಿಂದಲೇ ತೆಗೆಯೋ ರೀತಿ ಆಯ್ತು. ಹೌದೌದು, ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು, ಅದೇ ಶಾಸ್ತ್ರ. ಇದು ನಾನು ಇವತ್ತು ಮಾಡಿರ್ತಕ್ಕಂಥದ್ದಲ್ಲ, ಹಿಂದಿನ ಪೂರ್ವದಲ್ಲಿ ಹಿರಿಯರು ಅವತ್ತಿನಿಂದಲೇ ಇದಕ್ಕೆಲ್ಲ ಪರಿಹಾರವನ್ನ ಸರಿಯಾದ ರೀತಿ ಮಾಡಿಕೊಳ್ಳೋದಲ್ಲೂ ಮುಳ್ಳಿದೆ, ಮುಟ್ಟಿದ್ರೆ ಮುಯಿನಲ್ಲೂ ಕೂಡ ಮುಳ್ಳಿದೆ. ಹೌದು, ಎಲ್ಲ ಮುಳ್ಳಿಂದಲೇ ನಡೆಯೋದು. ನೋಡಿ, ಯಂತ್ರವನ್ನ ಇಲ್ಲಿ ಬರೆದಾದ ನಂತರ ಈ ಭುಜಪತ್ರೆಯನ್ನು ಮೊದಲು ಇಲ್ಲಿಡಬೇಕು. ಯಂತ್ರ ಬರೆದಿರ್ತಕ್ಕಂಥದ್ದನ್ನು ಇಟ್ಟು ಮೊದಲು ಬಿಳಿ ಸಾಸಿವೆ 3 ಚಿಟಿಕೆಯಷ್ಟು ಮಾತ್ರ, 3 ಚಿಟಿಕೆ ಬಿಳಿ ಸಾಸಿವೆ. ಅದಾದ ನಂತರ ಮರಳ ಮಾತಂಗಿ ಶಿವಲಿಂಗ ಬೀಜ, ಅದು 3 ಚಿಟಿಕೆ. ಸಾಧ್ಯವಾದರೆ ಇದರಲ್ಲಿ ಪಂಚಲೋಹದ ನಾಣ್ಯ ಒಂದಿಡ್ಬೋದು, ಅಥವಾ ₹1 ನಾಣ್ಯ ಇಡಬಹುದು, ಅಥವಾ 4 ಆಣೆ 8 ಆಣೆ ಇಡ್ಬೋದು. 4 ಆಣೆ 8 ಆಣೆ ಇಲ್ಲ, ಈಗ ₹1. ಆದರೆ ₹1 ನಾಣ್ಯ ಯಾವುದಂದರೆ ಹಿಂದೆ ಬರ್ತಿತ್ತಲ್ಲ, ಹಿತ್ತಾಳೆದು ಹಿಂದೆ ಇದ್ದಂಥದ್ದು, ಅಂದರೆ ಕಬ್ಬಿಣ ಅಲ್ಲದಂಥದ್ದು. ಇತ್ತೀಚೆಗೆ ಬರ್ತಿರ್ತಕ್ಕಂಥದ್ದೆಲ್ಲ ಕಬ್ಬಿಣದ ನಾಣ್ಯಗಳು, ಸ್ಟೀಲು. ಅದಲ್ಲ, ಕಬ್ಬಿಣದ ನಾಣ್ಯ ಯಾವತ್ತು ಪೂಜೆಗೂ ಸಹಿತ ಹತ್ತಿರ ತರಬಾರ್ದು ಅಂತ ಹೇಳ್ತಾರೆ. ಯಾಕೆಂದರೆ ಪೂಜಾ ಮಾಡೋ ಸಮಯದಲ್ಲಿ ಚಾಕು, ಬ್ಲೇಡು, ಕತ್ತರಿ ಇಟ್ಕೊಳ್ಬಾರ್ದು. ಯಾಕೆಂದರೆ ಅದು ಕಬ್ಬಿಣ ಅಂತಕ್ಕಂಥದ್ದು ಶನಿಗೆ ಸಂಬಂಧಪಟ್ಟದ್ದು. ಅದಕ್ಕೋಸ್ಕರ ನಾಣ್ಯಗಳಲ್ಲಿ ಹಿಂದೆ ಬರ್ತಿದ್ದಂಥ ನಾಣ್ಯ, ₹5 ನಾಣ್ಯ ಇವತ್ತು ಬರುತ್ತೆ, ಅಂತಹ ನಾಣ್ಯ ಒಂದು ನಾಣ್ಯವನ್ನು ಅದನ್ನು ಇಟ್ಕೊಳ್ಬೋದು. ಇನ್ನು ಜಾಜಿಕಾಯಿ ನಮಗೆ ಒಂದಿದ್ರೆ ಸಾಕು. ಉದ್ದೇಶ, ಜಾಜಿಕಾಯಲ್ಲಿ ತಯಾರು ಮಾಡುವಂತಹ ಕಪ್ಪು ರಕ್ಷೆ ಇದೆಯಲ್ಲ, ಅದು ಈ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರಕ್ಕೆ ಬೇಕು. ಆ ಕಪ್ಪನ್ನು ಸಂಗ್ರಹಣ ಮಾಡಬೇಕಾದ್ರೆ ಅದಕ್ಕೆ ದಬ್ಬಳ ಅಥವಾ ಸೂಜಿಯನ್ನು ಸಹಾಯಕ್ಕೆ ತಗೊಳ್ಬೇಕು. ಈ ಪ್ರಕಾರ ಮಾಡಬೇಕು. ಇನ್ನು ಇದಕ್ಕೆ ದೀಪದ ಅವಶ್ಯಕತೆ ಇದೆ. ಆಗುತ್ತಾ? ನೀವು ಪೂರ್ತಿ ಮೈ ತುಂಬ ವೈರ್ಗಳು ಹಾಕ್ಕೊಂಡಿರ್ತೀರಲ್ಲ, ಹುಷಾರು. ಅದಕ್ಕೆ ಹೇಳೋದು, ನಮ್ಮ ಕೈ ಮೈಗಳನ್ನು ನಾವು ಶುದ್ಧಿಯಾಗಿ ಇಟ್ಕೊಳ್ಬೇಕು, ಕ್ರಮವಾಗಿರಬೇಕು ಅಂತ. ಅತಿಯಾದಂಥ ವೇಗ ಒಳ್ಳೆಯದಲ್ಲ. ತಿಳಿಸೋರು, ಕ್ರಮ ಹೇಳೋರು, ನಾವು ಕ್ರಮವಾಗಿಯೇ ಇರಬೇಕು, ಕ್ರಮ ತಪ್ಪಬಾರದು ನಾವು. ಈ ದೀಪಗಳನ್ನು ಯಂತ್ರದ ಒಳಗಡೆ ಇಲ್ಲ, ಯಂತ್ರದಿಂದ ಹೊರಗಡೆ ಇರಬೇಕು. ಈ ಜಾಜಿಕಾಯಿಂದ ತಯಾರು ಮಾಡುವಂತಹ ಈ ಕಪ್ಪನ್ನು ಸಿದ್ಧಿ ಮಾಡ್ಕೋಬೇಕು. ಸ್ವಲ್ಪ ಮುಂದೆ ಸುಟ್ಟರೆ ಸಾಕು, ಸ್ವಲ್ಪ ಕಪ್ಪಾಗುತ್ತೆ. ಆ ಕಪ್ಪು ಈ 3 ಮೂಲೆಯಲ್ಲಿರ್ತಕ್ಕಂಥ ತ್ರಿಶೂಲಗಳಿಗೆ ಕಪ್ಪು ಹಚ್ಚಬೇಕು. ಉಳಿದಿರ್ತಕ್ಕಂತಹ ಕಪ್ಪನ್ನು ನೋಡಿ, ಇಲ್ಲಿ ತ್ರಿಶೂಲ ಇದೆಯಲ್ಲ, ಈ ತ್ರಿಶೂಲಕ್ಕೆ ಇದರ ಕಪ್ಪು ಹಚ್ಚಬೇಕು. ಇದರ ಕಾಡಿಗೆಯನ್ನು, ಇದರಿಂದ ತಯಾರಾಗ್ತಕ್ಕಂಥ ಕಪ್ಪನ್ನು ಈ ತರಹ ನಾವು ಸುಟ್ಟರೆ ಮುಂಭಾಗದಲ್ಲಿ ಕಪ್ಪಾಗತ್ತೆ. ಇದು ಸ್ವಲ್ಪ ಕಪ್ಪಾದಾಗ ಜಾಜಿಕಾಯಿನ ಕಪ್ಪು ಮಾತ್ರ ಆಕರ್ಷಣೆ ಮಾಡುವಂಥದ್ದು, ಬೇಗ ಕಾರ್ಯಸಿದ್ಧಿ ಆಗುವಂಥದ್ದು, ತಂತ್ರಸಾರಕ್ಕೆ ತುಂಬ ಹತ್ತಿರದಿಂದ ಕೆಲಸ ಮಾಡುವಂಥದ್ದು. ಇಂತಹ ತಂತ್ರ, ಯಾವುದೇ ತಂತ್ರ, ಶುಭದ ತಂತ್ರ, ಆಕರ್ಷಣೆ ತಂತ್ರ, ವಶೀಕರಣದ ತಂತ್ರ, ಅಥವಾ ಇದರಿಂದ ನಮಗೆ ಕಾರ್ಯಸಿದ್ಧಿ ಆಗಬೇಕು ಎಂಬತಕ್ಕಂಥ ತಂತ್ರಕ್ಕೆ ಜಾಜಿಕಾಯಿಯ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಹೇಳೋದು, ಜಾಜಿ ಮರಕ್ಕೆ 3 ಪ್ರದಕ್ಷಿಣೆ ಹಾಕಿದ್ರೆ ಪಕ್ಕದಲ್ಲಿರ್ತಕ್ಕಂಥ ಶತ್ರು ಸಹಿತ ಮಿತ್ರನಾಗ್ತಾನೆ ಎಂಬತಕ್ಕಂಥದ್ದು ಹಿಂದೆ ನಾಣ್ಣುಡಿ ಇತ್ತು. ಜಾಜಿ ಮರಕ್ಕೆ 3 ಪ್ರದಕ್ಷಿಣೆ ಮಾಡಿದ್ರೆ ನನ್ನ ಪಕ್ಕದಲ್ಲಿರ್ತಕ್ಕಂಥ ಶತ್ರು ಸಹಿತ ಅವನು ಮಿತ್ರನಾಗ್ಬಿಡ್ತಾನಂತೆ.
ಅಂದರೆ ಈ ಜಾಜಿ ಮರಕ್ಕೆ, ಜಾಜಿಕಾಯಿಗೆ, ಜಾಜಿ ಎಲೆಗೆ ಅದು ಆಹಾರಕ್ಕೂ ಕರೆಕ್ಟು, ತಂತ್ರಸಾರಕ್ಕೂ ಕರೆಕ್ಟು. ವಿಚಾರ ಸಾಕಷ್ಟು ಇದೆ, ಆ ಕಡೆ ಈ ಕಡೆ ಕದಲಬಾರ್ದು, ನೆಮ್ಮದಿಯಾಗಿ ಕೂತ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಂತ್ರಸಾರವನ್ನು ಮುಂದುವರಿಸ್ತಾ ಇದ್ವಿ. ಅದಾದ ಮೇಲೆ ತಂತ್ರಸಾರದಲ್ಲಿ ಸಾಕಷ್ಟು ಅಂದರೆ ಆ ವಿಧಾನಗಳನ್ನು ದಾಟಿ ಜಾಕಾಯನ್ನು ಆಗ ತಾನೇ ಗುರುಗಳು ಅದರ ಕಪ್ಪನ್ನು ತಯಾರನ್ನು ಮಾಡ್ತಾ ಇದ್ರು. ಈಗ ಮುಂದಿನ ಕಾರ್ಯ ಹೇಗೆ, ಮುಂದೆ ಯಾವ ರೀತಿ ತಂತ್ರಸಾರವನ್ನು ಮುಂದುವರಿಸಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಗುರುಗಳೇ. ಈಗ ಮುಂದೆ ಯಾವ ರೀತಿ ತಂತ್ರಸಾರವನ್ನು ತಿಳಿಸ್ಕೊಡಿ. ನೋಡಿ, ಜಾಜಿಕಾಯಿಂದ ಇದರೊಳಗೆ ಜಿಡ್ಡಿನಂಶ ಇರುತ್ತೆ. ಹಾಗೆ ಜಿಡ್ಡಿನಂಶ ಇರೋದ್ರಿಂದ ಜಾಜಿಕಾಯಿ ಸ್ವಲ್ಪ ಅಂಟಿಸಿದ್ರೆ ಸಾಕು, ಈ ಪ್ರಕಾರ ದೀಪ ಶುರುವಾಗುತ್ತೆ. ಈ ದೀಪ ಶುರುವಾದಾಗ ಇದರಿಂದ ಬರ್ತಕ್ಕಂತಹ ಕಪ್ಪು ಇದು ಜಾಸ್ತಿ ಉರಿಬೇಕಾದ ಅವಶ್ಯಕತೆ ಇಲ್ಲ. ಇದರ ಕಪ್ಪನ್ನು ನಾವು ಸಿದ್ಧಿ ಮಾಡಿಟ್ಕೊಂಡ್ರೆ ಇವತ್ತು ಇದರಿಂದ ಕಪ್ಪನ್ನು ಹಚ್ಚಿದ್ರೆ ಮಕ್ಕಳಿಗೆ ದೃಷ್ಟಿ ಅಂತಾಗುತ್ತಲ್ಲ, ದೃಷ್ಟಿ ಅಂತಾದಾಗ ಇದರ ಕಪ್ಪು ಹಚ್ಚುತ್ತಾರೆ. ಹಾಗೆ ಯಾವುದೇ ಸಮಸ್ಯೆ ಅಂತಿದ್ರೆ ವಾಸ್ತುವಿಗೆ ಸಂಬಂಧಪಡ್ತಕ್ಕಂಥ ದೃಷ್ಟಿಗೂ ಸಹಿತ ಈ ಕಪ್ಪನ್ನು ಹಚ್ತಾರೆ. ಹಾಗೆ ಈ ಕಪ್ಪು ಈಗ ಇದು ಇಷ್ಟು ಅಂಟ್ಕೊಂಡಿದೆ, ಇದು ನಮಗೆ ಸಾಕು. ಒಂಚೂರು ಎಣ್ಣೆಲ್ಲ ಹಾಕಿ ಸೌರು ಬಿಟ್ಟರೆ ಇದನ್ನು ನಮಗೆ ಇಲ್ಲಿ ಕಪ್ಪು ಆಗುತ್ತೆ. ನೋಡಿ, ಇದೇ ಕಪ್ಪನ್ನು 4 ಮೂಲೆಗಳಿಗೂ, ಈ 3 ಮೂಲೆಗೂ ಇದರ ಕಪ್ಪನ್ನು ಹೀಗೆ ಹಚ್ತಾ ಇದ್ದೀವಿ. 3 ಮೂಲೆಗೂ ಕಪ್ಪು ಹಚ್ಚಿದ್ದಾಯಿತು. ಇನ್ನು ಉಳಿದಿರ್ತಕ್ಕಂಥ ಕಪ್ಪನ್ನು ನಂತರ ಇದನ್ನು ದಾರ ಕಟ್ಟಿ ಇದನ್ನು ಬಂಧಿಸಿ ಇದನ್ನು ರೆಡಿ ಆದಮೇಲೆ ನಾವು ಮಾಡಬಹುದು. ಆದರೆ ನಮಗೆ ಮುಖ್ಯವಾಗಿ ಬೇಕಾಗಿರೋ ಅವಶ್ಯಕತೆ ಇಷ್ಟು. ನೋಡಿ, ಕಪ್ಪು ಯಾವುದ್ರ ಬೇಕಾದ್ರೂ ಮಾಡ್ಬೋದಾಗಿತ್ತು, ಅದಲ್ಲ. ಜಾಜಿಕಾಯಲ್ಲೇ ಕಪ್ಪನ್ನು ತಯಾರು ಮಾಡಬೇಕು. ಈ ತ್ರಿಶೂಲದ 3 ಕೊನೆಗಳಿಗೂ ಕಪ್ಪನ್ನು ಹಚ್ಚಬೇಕು. ಹಚ್ಚಿದಾದ ನಂತರ ಮುಟ್ಟಿದ್ರೆ ಮುನಿ, ಟಚ್ ಮಿ ನಾಟ್, ಇಷ್ಟು ಸಾಕು ನಮಗೆ. ಟಚ್ ಮಿ ನಾಟು, ಮುಟ್ಟಿದ್ರೆ ಮುನಿ, ಇದಿಷ್ಟಿದ್ರೆ ಸಾಕು. ಇದನ್ನು ಮಧ್ಯದಲ್ಲಿ ಇಡ್ತಕ್ಕಂಥದ್ದು. ಇದಿಷ್ಟು ಇಟ್ಟಾದಮೇಲೆ ದೇವರ ಪ್ರಾರ್ಥನೆ ಮಾಡಿ, ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ವಾಸ್ತುಗೃಹದ ಪ್ರಾರ್ಥನೆ ಮಾಡಿ, ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿದ್ಮೇಲೆ 108 ಬಾರಿ ನಿಮ್ಮ ಉಂಗುರದ ಬೆರಳು ಅಥವಾ ಹೆಬ್ಬೆರಳು ಯಾವುದಾದ್ರು ಸರಿ, ಉಂಗುರದ ಬೆರಳು ಅಥವಾ ಹೆಬ್ಬೆರಳು ಅದನ್ನು ಈ ಯಂತ್ರದ ಮೇಲೆ ಇಡಬೇಕು. ಉಂಗುರದ ಮೇಲೂ ಉಂಗುರದ ಬೆರಳಾದರೂ ಸರಿ ಅಥವಾ ಹೆಬ್ಬೆರಳಾದರೂ ಸರಿ, ಈ ಥರ ಇಟ್ಕೊಂಡು ಓಂ ಶ್ರೀಂ ಹ್ರೀಂ, ಓಂ ಶ್ರೀಂ ಹ್ರೀಂ, ಓಂ ಶ್ರೀಂ ಹ್ರೀಂ, ಓಂ ಶ್ರೀಂ ಹ್ರೀಂ, ಇದನ್ನು 108 ಬಾರಿ, 108 ಟೈಮ್ಸ್, 108 ಬಾರಿ ಓಂ ಶ್ರೀಂ ಹ್ರೀಂ. ಇಲ್ಲಿ ತಾವು ಏನು ಬರೆದಿದ್ದೀರಿ, ಬರೆದಿರ್ತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನೇ 108 ಬಾರಿ ಪಠನೆ ಮಾಡಬೇಕು. ಪಠನೆ ಮಾಡಿದ ನಂತರ ಈ ಉಂಗುರದ ಬೆರಳಿಂದ ಇಲ್ಲಿ ಅಂಟಿರ್ತಕ್ಕಂಥ ಒಂದಿಷ್ಟು ಅರಿಶಿನ ಅಥವಾ ಏನಾದ್ರು ಕಪ್ಪಿರುತ್ತಲ್ಲ ಅದನ್ನು ನಿಮ್ಮ ಹಣೆಗೆ ಹಚ್ಕೊಂಡು, ಅದಾದ ಮೇಲೆ 2 ಊದ್ಕಡ್ಡಿ, ಕಡ್ಡಿ 6 ಇಂಚು ಅಥವಾ 9 ಇಂಚು ಅಂತ ಹೇಳಿದ್ರಲ್ಲ, ಅದು ಹೆಂಗೆ ಬಲಭಾಗದಲ್ಲಿ ಇಟ್ಕೊಳ್ಳೋದಾ ಇಲ್ಲಾಂದ್ರೆ ಮಧ್ಯಭಾಗದಲ್ಲಿ ಇಟ್ಕೊಳ್ಳೋದಾ ಗುರುಗಳೇ? ಅಂಕೋಲ ಕಡ್ಡಿ ಅದು ನಿಮ್ಮ ಬಲಭಾಗದಲ್ಲಿ ಇರಬೇಕು. ಇಲ್ಲಿ ತಂತ್ರಸಾರ, ಇದರೊಳಗೆ ಜೀವಶಕ್ತಿ, ಇದರೊಳಗೆ ಸಂಪೂರ್ಣವಾದಂಥ ಶಕ್ತಿಯನ್ನು ತುಂಬಿದ ಮೇಲೆ ನೀವು ಬೀಜಾಕ್ಷರಗಳನ್ನ ಉಚ್ಚರಿಸ್ತಾ ಹೇಳುವಂತ ಮಂತ್ರದಿಂದ ಆ ಅಕ್ಷರಗಳಲ್ಲೇ ಆ ಶಕ್ತಿ ಇದೆ. ಆಗ ಬೀಜಾಕ್ಷರಿ ಮಂತ್ರ 108 ಬಾರಿ ಆದಮೇಲೆ ಧೂಪ ಮಾಡಬೇಕು. ಧೂಪ ಆದಮೇಲೆ ದೀಪ ನೈವೇದ್ಯಕ್ಕೆ ಬಂದು ಮೊಸರನ್ನ. ಅದಾದ ಮೇಲೆ ಮುಂದಿನ ಕ್ರಮ ಏನೆಂಬತಕ್ಕಂಥದ್ದು ಈಗ ನೋಡಿ. ಅದು ಅಂಕೋಲ ಕಡ್ಡಿನ ಯಾವಾಗ ಕಟ್ ಮಾಡ್ಕೊಳ್ಳೋದು? 6 ಇಂಚು 9 ಇಂಚು ಮೊದಲೇ ಕಟ್ ಮಾಡಿ ರೆಡಿ ಇರುತ್ತಲ್ಲ. ಈಗ ಇದು 9 ಇಂಚ್ ಇದೆ, 6 ಇಂಚು ಇನ್ನೂ ಚಿಕ್ಕದಾಗಿ ಬರುತ್ತೆ. ದಶಾಂಗಂ ಕುಲಂದೋಪಂ ಸುಗಂಧಂಚ ಸುಮನೋಹರಂ ಕಪಿಲಾಗ್ರ ಸಂಯುಕ್ತಂ ಧೂಪೋಯಂ ಪ್ರತಕ್ಷ್ಯದಾಂ. ನೀವು ಬರೀ ಬೀಜಾಕ್ಷರಿ ಮಂತ್ರಗಳನ್ನು ಹೇಳಿದ್ರೆ ಸಾಕು. ಗಣಪತಿಯ ಮಂತ್ರವನ್ನ, ಬೀಜಾಕ್ಷರಿ ಮಂತ್ರವನ್ನು ಹೇಳಿ ಧೂಪ ಆದ ನಂತರ ಸ್ಥಾಪಿತ ಪ್ರತ್ಯಕ್ಷ ದೀಪಂ ದರ್ಶಯಾಮಿ ಅಂತ ಹೇಳಿದ್ದಾರೆ. ಅಂದರೆ ಪ್ರತ್ಯಕ್ಷವಾಗಿರ್ತಕ್ಕಂಥ ದೀಪವನ್ನು ಮುಂದಿಟ್ಟಾಗ ದೀಪವನ್ನು ನೀವು ಕಣ್ಣಲ್ಲಿ ನೋಡಿದ್ರೆ ಸಾಕು, ದೀಪದ ಆರತಿ ಮಾಡಿದಷ್ಟೇ ಪುಣ್ಯ. ಇನ್ನಿದಾದ ನಂತರ ಮೊಸರನ್ನ ನೈವೇದ್ಯಕ್ಕೆ ನಾನು ಹೇಳಿದ್ದೆ, ಮೊಸರನ್ನ ಸಹಿತ ಇಲ್ಲಿದೆ. ಈ ತಂತ್ರಕ್ಕೆ ಮೊಸರನ್ನೇ ನೈವೇದ್ಯ. ಓಂ ಮಹಾವಿಷ್ಣವೇ ನಮಃ, ಧನ್ವಂತರಿ ಮಹಾವಿಷ್ಣವೇ ನಮಃ. ಮೊಸರನ್ನ ನೈವೇದ್ಯ ಆಗಿದೆ. ನೈವೇದ್ಯವಾಗಿರ್ತಕ್ಕಂಥ ಮೊಸರನ್ನವನ್ನು ಪುನಃ ಯಥಾಸ್ಥಿತಿ ಎಲ್ಲಿದೆಯೋ ಅಲ್ಲೇ ಇಟ್ಬಿಡೋಣ. ಅಲ್ಲಿಗೆ ಅದರ ಜವಾಬ್ದಾರಿ ಕೆಲಸ ಮುಗೀತು. ಈಗ ಇದಕ್ಕೆ ಒಂದು ಮಂಗಳಾರತಿ ಬೇಕಾಗಿದೆ. ಇದರ ಜೊತೆಗೆ ಬೆನಕನ ಅಮಾವಾಸ್ಯೆ ಆದ್ದರಿಂದ ಗಣಪತಿಗೂ ಸಹಿತ ಆರತಿ ಮಾಡೋಣ. ಓಂ ಗಣಾನಾಂತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪಮಶ್ರಮಸ್ತಮಂ ಸ್ವರಾಜಂ ಬ್ರಹ್ಮಣಸ್ಪದ ಆನಶ್ರಣ್ವನ್ನೋತಿಪಸ್ಸೇದ ಸಾಧನಂ ಮಹಾಗಣಾಧಿಪತಯೇ ನಮಃ. ಗಣಪತಿಗೂ ಆರತಿ ಆಯಿತು. ಈಗ ಎದ್ದು ನಿಂತು 3 ಪ್ರದಕ್ಷಿಣೆ ಮಾಡತಕ್ಕಂಥದ್ದು. ಯಾರು ಈ ತಂತ್ರಸಾರವನ್ನು ಮಾಡ್ತಿದ್ದೀರಲ್ಲ, ನಿಮ್ಮ ವಾಸ್ತುಗೃಹದಕ್ಕೆ, ನಿಮ್ಮ ಅಂಗಡಿ ವ್ಯಾಪಾರ ಸ್ಥಳಕ್ಕೆ ಅಥವಾ ಯಾವುದೇ ಒಂದು ಕೆಲಸಕ್ಕೆ, ನಿಮ್ಮ ಸುತ್ತಮುತ್ತಿರ್ತಕ್ಕಂಥ ಪ್ರಾಂತ್ಯಕ್ಕೆ ಅಥವಾ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಯಾರಾದರೂ ಇನ್ನೊಬ್ಬರು ವಾಸ್ತುಗುರುಕ್ಕೂ ಸಹಿತ
ತಾವು ಸಿದ್ಧತೆ ಮಾಡ್ಕೊಳ್ಬೋದು. ಇದು ಒಬ್ಬರು ಒಂದೇ ಮಾಡಬೇಕು ಅಂತೇನಿಲ್ಲ, ಯಾರು ಎಷ್ಟು ಬೇಕಾದರೂ ಮಾಡ್ಬೋದು. ಒಂದು 10 ಮಾಡಿ, 20 ಮಾಡಿ, ಒಂದು 10 ಜನಕ್ಕೆ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೊಡಿ, ಎಲ್ಲರಿಗೂ ಅನುಕೂಲವಾಗೋ ಥರ ಇರಲಿ. ಹಾಗಾಗಿ ಈ ತಂತ್ರಸಾರವನ್ನು ಮಾಡಿದ ಮೇಲೆ ಮುಖ್ಯವಾಗಿ ನೋಡಿ, ಇದು ಮೇಲ್ಭಾಗ, ಇದು ತಳಭಾಗ, ಇದು ಮೇಲ್ಭಾಗ, ಇದು ತಳಭಾಗ. ಈ ತಳಭಾಗದ ಮಧ್ಯದಲ್ಲಿ, ಅಂದರೆ ತಳಭಾಗದಿಂದ ಮೇಲ್ಭಾಗಕ್ಕೆ ಈ ಮಧ್ಯದಲ್ಲಿ ಈ ಯಂತ್ರವನ್ನು ಚಿಕ್ಕದಾಗಿ ಸುರುಳಿ ಥರ ಸುತ್ತಿ ಇದನ್ನು ದಾರದಿಂದ ಬಂಧಿಸಬೇಕು. ಇದು ಅರಿಶಿಣದ ದಾರದಲ್ಲಾದರೂ ಹಾಕ್ಬೋದು, ಅಥವಾ ಇದನ್ನು ಸಂಪೂರ್ಣವಾಗಿ ಅರಿಶಿಣದ ನೀರಲ್ಲಾದರೂ ಅದ್ದಬೋದು, ಅಥವಾ ಎಲ್ಲ ಆದಮೇಲೆ ಇದಕ್ಕೆ ಅರಿಶಿಣದ ನೀರಲ್ಲಾದರೂ ಹಾಕ್ಬೋದು. ಹಾಕಿ ಇದನ್ನು ಸಿದ್ಧತೆ ಮಾಡ್ಕೋಬೇಕು. ಈಗ 3 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ ನಂತರ ಮಧ್ಯದಲ್ಲಿರ್ತಕ್ಕಂಥ ಈ ಒಂದು ತಂತ್ರದ ಈ ಯಂತ್ರವನ್ನು ತೆಗೆದುಕೋಬೇಕು. ಯಾವುದು ಕೂಡ ಕೆಳಗಡೆ ಉರುಳಬಾರ್ದು, ತಳಗೆ ಬೀಳಬಾರ್ದು. ಅದಕ್ಕೆ ಜೋಪಾನವಾಗಿ ನೋಡಿ, ಈ ಪ್ರಕಾರವಾಗಿ ಇದನ್ನು ಹೀಗೆ ಮಡಚಿ ಒಂದು ಪಟ್ಟಣದ ಆಕಾರದಲ್ಲಿ ತಯಾರು ಮಾಡ್ಕೊಂಡು ಇದನ್ನು ಯಂತ್ರದ ರೂಪದಲ್ಲೇ ಆಗಬೇಕು. ಹಾಂ, ಇದು ತಾಮ್ರದ ತಗಡಲ್ಲಾದರೆ ಬಿದ್ದು ಹೋಗ್ಬಿಡುತ್ತೆ. ಹಾಂ ಗುರುಗಳೇ. ಅದಕ್ಕೆ ಭುಜಪತ್ರೆ ನಾವು ಹೇಳಿದಂಥ ಮಾತು ಕೇಳುತ್ತೆ. ಹಾಂ ಗುರುಗಳೇ. ಅದಕ್ಕೋಸ್ಕರ ನೋಡಿ ಈ ಪ್ರಕಾರ ಇಡಬೇಕು. ಇಟ್ಟು ಇದಕ್ಕೆ ದಾರದ ಸಹಾಯದಿಂದ, ಹಸಿ ದಾರದ ಸಹಾಯದಿಂದ, ಅಂಕೋಲಗಡ್ಡಿ ಮುಳ್ಳಿಯೋದ್ರಿಂದ ದಾರ ಕಟ್ಟಬೇಕಾದ್ರೆ ಸ್ವಲ್ಪ ಬಹಳ ಜೋಪಾನವಾಗಿ, ಕೈಗೂ ಟಚ್ ಮಾಡ್ಕೋಬೇಡಿ, ತರ್ಚ್ಕೊಂಡ್ಬಿಟ್ರು ಕಷ್ಟ ಅಲ್ವ, ಏಟ್ ಮಾಡ್ಕೋಬೇಡಿ. ಹಾಂ, ಏನೇ ಮಾಡಬೇಕಾದ್ರೂ ಜೋಪಾನವಾಗಿ ಮಾಡಿ. ನಾ ಆಗಲೇ ಹೇಳಿದೆ, ಇದರಲ್ಲಿ ಒಂದು ನಾಣ್ಯ ಇಡಬಹುದು. ಹಿಂದೆ ಎಲ್ಲ ನವರತ್ನ ಇಡ್ತಾಯಿದ್ರು, ಜೊತೆಗೆ ಪಂಚಲೋಹ ಇಡ್ತಾಯಿದ್ರು. ಯಾಕೆಂದರೆ ಇದೊಂದು ವಾಸ್ತುನ ರಕ್ಷಣೆ ಮಾಡ್ತಕ್ಕಂಥದ್ದು, ಇಡೀ ಮನೆ ವಾಸ್ತುನ ರಕ್ಷಣೆ ಮಾಡುವಂಥ ಶಕ್ತಿ ಇದಕ್ಕಿದೆ. ಗುರುವಾರದ ಅಮಾವಾಸ್ಯೆ, ಬೆನಕನ ಅಮಾವಾಸ್ಯೆಗೆ ಇದು ಬಹಳ ಶ್ರೇಷ್ಠದಾಯಕವಾಗಿರ್ತಕ್ಕಂಥದ್ದು. ಈ ತಂತ್ರಸಾರದಿಂದ ಸಾಕಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಇದು ಬರೀ ಇಷ್ಟೇ ದಾರ ಸುತ್ತಬೇಕು ಅಂತೇನಿಲ್ಲ, ಸಂಪೂರ್ಣವಾಗಿ ಮೇಲಿಂದ ತಳವರೆಗೂ, ಅಂದರೆ ಪ್ರಾರಂಭದಿಂದ, ಈ ಕಡ್ಡಿಯ ಪ್ರಾರಂಭದಿಂದ ಇದರ ಕೊನೆಯ ಭಾಗದವರೆಗೂ ದಾರವನ್ನು ಸುತ್ತಬಹುದು. ನೋಡಿ ಈ ಪ್ರಕಾರವಾಗಿ. ಇದು ಪ್ರತಿಯೊಂದು ಮುಳ್ಳಿಗೂ ಸಹಿತ ಸುತ್ತಬೇಕು ಅಂತೆಲ್ಲ ಹೇಳ್ತಾರೆ ಶಾಸ್ತ್ರದಲ್ಲಿ. ನಾನು ಸಮಯದ ಅಭಾವದಿಂದ ಇದನ್ನು ಚಿಕ್ಕದಾಗಿ ಹೀಗೆ ಮಾಡ್ತಾ ಇದ್ದೀನಿ. ತಾವು ಸಮಾಧಾನ ರೀತಿ ಕೂತು ಇದೆಲ್ಲವನ್ನು ಸಹಿತ ಈ ರೀತಿ ಸುತ್ತಿ. ಇನ್ನು ಮೊಸರನ್ನ ಏನು ಮಾಡೋದು? ಮೊಸರನ್ನ ತುಳಿದಿದ್ದಂಥ ಸ್ಥಳಕ್ಕೆ ಹಾಕಬೇಕು. ತುಳಿದಿದ್ದಂಥ ಸ್ಥಳಕ್ಕೆ ಹಾಕಬೇಕು. ಹೌದು. ಇದಕ್ಕೆ ನೈವೇದ್ಯ ಮಾಡಿರ್ತಕ್ಕಂಥ ಮೊಸರನ್ನ ಪ್ರಸಾದ ರೂಪ ಅಂತ ಸ್ವೀಕರಿಸೋಂಗಿಲ್ಲ. ಅದಕ್ಕೆ ನಾನು ಹೇಳಿದ್ದೆ, 1 ಇಡಿ ಅಷ್ಟೇ ಅಕ್ಕಿಯನ್ನ ಮಾಡಿರಿ ಅಂತ. ಅನ್ನ ಜಾಸ್ತಿ ಮಾಡೋ ಅವಶ್ಯಕತೆಯೂ ಇಲ್ಲ. ಇನ್ನು ನಾವು ಆ ಒಂದು ಯಂತ್ರವನ್ನು ತಯಾರು ಮಾಡ್ಕೊಳ್ಳೋ ಅಷ್ಟರಲ್ಲಿ, ಸಂಪೂರ್ಣವಾಗಿ ದಾರವನ್ನು ಸುತ್ತಕೊಳ್ಳೋ ಅಷ್ಟರಲ್ಲಿ ಒಂದು ಸಣ್ಣ ವಿರಾಮವನ್ನು ಮುಗಿಸ್ಕೊಂಡು ಬರೋಣ. ವಿರಾಮಕ್ಕೂ ಸಮಯ ಬಂದ್ಬಿಟ್ಟು ಇರಲಿ, ದಾರದ ಆಯಿತು, ಇಷ್ಟೇ ಕ್ರಮ. ಹಾಗ್ರೇ ಒಟ್ಟಾರೆ ನಾನು ಏನು ತೋರಿಸಿದ್ದೀನಿ ಇದನ್ನು ಕ್ರಮವಾಗಿ ತಾವು ಮಾಡಬೇಕು. ಸಂಪೂರ್ಣವಾಗಿ ಅಂಕೋಲ ಕಟ್ಟಿ ದಾರದಲ್ಲೇ ಇರಬೇಕು, ಸುತ್ತಬೇಕು. ಇರಬೇಕು. ಸುತ್ತಿದ ನಂತರ ಇದನ್ನು ಪುನಃ ಒಂದು ಧೂಪ ದೀಪ ನೈವೇದ್ಯ ಬೇಕು. ಯಾಕೆಂದರೆ ಇಷ್ಟೊತ್ತು ಯಂತ್ರಕ್ಕೆ ಮಾಡಿದ್ದೀವಿ, ಈಗ ಸಂಪೂರ್ಣವಾಗಿ ಸಿದ್ಧತೆ ಆದಮೇಲೆ ಇನ್ನೊಂದು ಇದು ಕಂಪ್ಲೀಟಾಗಿ ರೆಡಿ ಆಯಿತು. ಇನ್ನು ವಿರಾಮ ತಗೊಳ್ಳಿ, ಅದಾದಮೇಲೆ ಮಂಗಳಾರತಿ ಮಾಡೋಣ. ಹಾಗೆ ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಂತ್ರಸಾರದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇನ್ನು ಗುರುಗಳು ಹೇಳ್ತಾ ಇದ್ರು ಮಹಾಮಂಗಳಾರತಿಯನ್ನು ಮುಂದಿನ ಭಾಗದಲ್ಲಿ ಇಟ್ಕೊಳ್ಳೋಣ ಅಂತ ಹೇಳಿ. ಅದರ ಜೊತೆಗೆ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಅತಿಥಿ ಅಭ್ಯಾಗತರು ಬರ್ತಾನೆ ಇರ್ತಾರೆ. ಇನ್ನು ಇವತ್ತು ಕೂಡ ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾಗಿರತಕ್ಕಂಥ ಅತಿಥಿಗಳು ಆಗಮಿಸಿದ್ದಾರೆ. ಮೊದಲನೇದಾಗಿ ಹುಣಸೂರಿನಿಂದ ಹೊಸೂರು ಹುಣಸೂರು ಇದೆರಡು ಬಹಳ ಕನ್ಫ್ಯೂಷನ್ ಆಗುತ್ತೆ. ಹುಣಸೂರಿನಿಂದ ಪುರುಷೋತ್ತಮ್ ಗುಂಡುಮಣಿಯವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದರ ಜೊತೆಗೆ ವಿನಾಯಕ ಗೆಳೆಯರ ಬಳಗದಿಂದ 20ನೇ ವರ್ಷದ ವಾರ್ಷಿಕೋತ್ಸವದ ಆ ಒಂದು ಗಣಪನ ಅನುಷ್ಠಾನದ ಕಾರ್ಯಕ್ರಮಕ್ಕೆ ಆಹ್ವಾನ ಪತ್ರಿಕೆಯೊಂದಿಗೆ ಅವರನ್ನು ಕೂಡ ಬಂದಿದ್ದಾರೆ. ಅವರಲ್ಲಿ ಇವರಿಬ್ಬರನ್ನು ಕೂಡ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಅದಾದಮೇಲೆ ಮುಂದಿನ ಕಾರ್ಯಕ್ರಮವನ್ನು ನೆರವೇರಿಸೋಣ. ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಹುಣಸೂರಿಂದ ಹಾಗೆ
ಅಷ್ಟು ದೂರದಿಂದ ಬಂದಿದ್ದಾರೆ ಅಂದರೆ ಇವ್ರನ್ನ ನಾನು ನೋಡಿದ್ದೇನೆ. ಹಾಂ ಗುರುಗಳೇ. ಹುಣಸೂರಲ್ಲಿ ಈ ಹಿಂದೆ ಒಂದು ಧನ್ವಂತರಿ ಮಹಾಯಾಗ ಹೋಗಿದ್ವಿ. ಹಾಂ. ಧನ್ವಂತರಿ ವಿಶೇಷವಾಗಿರ್ತಕ್ಕಂಥ ಆ ಯಾಗದಲ್ಲಿ ಮೈಸೂರಿನ ಸಂಸ್ಥಾನದ ಒಡೆಯರು ಸಹಿತ ಬಂದಿದ್ದರು. ಹೌದು ಗುರುಗಳೇ. ಅವರು ಬಂದಾಗ ಅಷ್ಟು ಜನದ ಮಧ್ಯದಲ್ಲಿ ಇವರು ಎದ್ದು ನಿಂತು ಒಂದು ಮಾತು ಹೇಳಿದ್ರು, ಲಕ್ಷ್ಮೀ ಬೋರಹ ಸ್ವಾಮಿಯ ದೇವಸ್ಥಾನ ನೀವು ಕಟ್ತಿದ್ದೀರಿ, ನೀವು ಕಟ್ಟೋದ್ರಿಂದ ಆ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ದ್ವಾರವನ್ನು, ಆ ಪ್ರಧಾನ ದ್ವಾರವನ್ನು ಅಚ್ಚುಕಟ್ಟಾಗಿ ಸುಂದರವಾಗಿ ನಾವು ಅದನ್ನು ಮಾಡಿಕೊಡ್ತೀವಿ ಅಂತ ಅಲ್ಲಿ ಹೇಳಿದ್ರು. ಅಷ್ಟೊತ್ತಿಗಾಲೇ ನಮ್ಮ ದೇವಸ್ಥಾನ ಕೆಲಸ ನಡೀತಾ ಇತ್ತು. ನಾನು ಈ ಕಿವಿನ ಕೇಳಿದೆ, ಈ ಕಿವಿಲಿ ಹಾಗೆ ಮರ್ತು ಹೋಗ್ಬಿಟ್ಟೆ. ಅದಾದ ನಂತರ ಇವತ್ತು ನನ್ನ ವಿಳಾಸವನ್ನು ಹುಡುಕೊಂಡು ಪಾಪ ಅವರು ಅವತ್ತು ಹೇಳಿದ್ರು, ನಾನು ಕೇಳಿದೆ. ಯಾಕೆಂದ್ರೆ ಎಷ್ಟೋ ಜನ ಭಕ್ತರು ನಾನಿದ್ದೀನಿ ಅಂತ ಹೇಳೋ ಭಕ್ತರಿದ್ದಾರೆ, ಇದ್ದು ಕೆಲಸವನ್ನು ಮಾಡಿ ಮುಗಿಸುವಂತಹ ಭಕ್ತರು ಇದ್ದಾರೆ. ಆದರೆ ಅವತ್ತಿನ ಕಾರ್ಯಕ್ರಮ ಆ ಜನಸಾಗರದಲ್ಲಿ, ಆ ಜನಗಳ ಮಧ್ಯದಲ್ಲಿ ನಾನು ಹೇಳಿದಂಥ ಧ್ವನಿ ಮಾತ್ರ ಆಲಿಸ್ದೆ. ಓ, ನೀವು ನನ್ನ ಅಭಿಮಾನಿಗಳಿದ್ದೀರಿ, ನನ್ನ ಆಶ್ರಮಕ್ಕೆ ನಿಮ್ಮಿಂದಲೂ ಒಂದು ಸೇವೆ ಆಗುತ್ತೆ ಅಂತ ನಾನು ನನ್ನ ಮನಸ್ಸಲ್ಲಿ ಅಂದ್ಕೊಂಡೆ ಅಷ್ಟೇ. ಆದರೆ ಅದನ್ನು ಕಂಪ್ಲೀಟಾಗಿ ಅವ್ರು ಮಾಡ್ತಾರೋ ಇಲ್ಲೋ ಅಂತಕ್ಕಂಥದ್ದು ನನಗೆ ಗೊತ್ತಿರಲಿಲ್ಲ. ಪಾಪ ಇವತ್ತು ಹುಡುಕೊಂಡೇ ಬಂದಿದ್ದಾರಲ್ಲ, ಅದು ಅವ್ರ ಧ್ವನಿಯಲ್ಲೇ ಕೇಳಬೇಕು ಆ ಮಾತನ್ನು. ಹೌದು. ಶಾಲು ಕೊಡಿ. ಇನ್ನು ಗಣಪತಿ ಹಬ್ಬ ಶುರು ಆಯಿತು. ಬೆನಕನ ಅಮಾವಾಸ್ಯೆ ಇವತ್ತಿನ ದಿವಸನೇ ಮಾತಾಡಿ. ಆನಂದ್ ಗುರುಜಿಯವ್ರು ನೋಡಿ ತುಂಬ ಖುಷಿ ಆಯಿತು. ಅದೃಷ್ಟ ನಮ್ಗೆ ಹೇಳ್ಬೇಕಂದ್ರೆ ಹುಣಸೂರು ಬಂದು ನಾನು ಹೇಳಿದ್ದೆ ಮಾಡಿಕೊಡ್ತೀನಿ ಸ್ವಾಮೀಜಿ ಅಂತ. ಅವರು ಪುನಃ ಮರ್ತೋಗ್ಬಿಟ್ಟಿದ್ರು. ನಾನು ಫೋನ್ ಮಾಡಿ ಟ್ರೈ ಮಾಡಿ ಇವತ್ತು ನಾನೇ ಮಾಡ್ಕೊಂಡು ತಂದುಬಿಟ್ಟಿದ್ದೀನಿ. ಏನೋ ನಮ್ಮ ಅದೃಷ್ಟ ಚೆನ್ನಾಗಿದೆ ಅಂತ ಬಂದಿದ್ದೀವಿ ಸ್ವಾಮೀಜಿ ಹತ್ರ. ಏನೋ ಒಳ್ಳೇದಾಗಬೇಕು ನಮಗೆ. ಬಹಳ ಸಂತೋಷ. ಒಳ್ಳೇದಾಗಲಿ. ಅವ್ರ ಆಶೀರ್ವಾದದಿಂದ ನಮ್ಗೆ ಒಳ್ಳೇದಾದ್ರೆ ಸಾಕು. ಒಳ್ಳೇದಾಗಲಿ. ಯಾಕೆಂದರೆ ನೀವು ವಾಸ್ಕಲ್ ಮಾಡ್ಕೊಂಡೇ ಬಂದಿದ್ದೀರಿ. ಅದೃಷ್ಟಕ್ಕೆ ಇನ್ನೂ ನಾವು ಮಾಡಿಲ್ಲ. ಇನ್ನೂ ಅಂದರೆ ಮುಂಭಾಗೇನು ದೇವಸ್ಥಾನ ಕಟ್ಟಡ ನಡೀತಿದೆ, ಅದು ಇಡೀ ರಾಜ್ಯ ಜನತೆಗೆ ಗೊತ್ತಿದೆ. ಯಾರೆಲ್ಲ ನನ್ನ ಆಶ್ರಮಕ್ಕೆ ಬರ್ತಿದ್ದಾರೆ ಭಕ್ತರು, ಪ್ರತಿನಿತ್ಯ ಆ ಲಕ್ಷ್ಮೀ ಬೋರಹ ಸ್ವಾಮಿ ಸಾನ್ನಿಧ್ಯವನ್ನು ದರ್ಶನ ಮಾಡಲಿಕ್ಕಾಗಿ ಪ್ರತಿ ಶನಿವಾರ ಭಾನುವಾರ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ತಾವು ಬರುವಂತಹವರಿಗೆ ನಿಮಗೆ ಗೊತ್ತು ಅಲ್ಲಿ ಏನೇನು ಕೆಲಸ ಆಗ್ತಾ ಇದೆ ಅಂತ. ಅಂಥದ್ರಲ್ಲಿ ನೀವು ತಂದಿರತಕ್ಕಂಥ ದ್ವಾರವನ್ನು ಅದನ್ನೇ ದೇವರಿಗೆ ಆ ಸಾನ್ನಿಧ್ಯಕ್ಕೆ ಇಡುವಂತಹ ಒಂದು ಪ್ರಯತ್ನ ಅನ್ನೋದಕ್ಕಿಂತ ಅದನ್ನೇ ಇಡಬೇಕು. ಯಾಕೆಂದರೆ ನಿಮ್ಮ ಪ್ರೀತಿ ವಿಶ್ವಾಸ ಹುಣಸೂರಿಂದ ಮಾಡ್ಕೊಂಡು ಇಲ್ಲಿ ತನಕ ಹುಡುಕೊಂಡು ಬಂದುಬಿಟ್ಟಿದ್ದೀರಲ್ಲ, ಇನ್ನು ಆ ದ್ವಾರವನ್ನೇ ಇಡೋಣ, ಆ ಪ್ರಧಾನ ದ್ವಾರವನ್ನೇ ಇಡೋಣ. ಅದೇ ವಿಶೇಷ ಸಂತೋಷ. ಇನ್ನು ಗಣಪತಿ ಅನುಷ್ಠಾನ ಈಗಾಗಲೇ ಗಣಪತಿ ಶುರು ಆಯಿತು. ಅಭಾವವು ಕೂಡ ಸಾಕಷ್ಟು ಇರೋದ್ರಿಂದ ಬೆನಕನ ಅಮಾವಾಸ್ಯೆ 2 ನಿಮಿಷಗಳ ಕಾಲ ನಮ್ಗೆ ಕಾಲಾವಕಾಶ ಇದೆ. ಅದ್ರ ಜೊತೆಗೆ ಗಣಪನಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಆರತಿಯನ್ನು ಕೂಡ ನಾವು ಮಾಡೋಣ. ಬಹಳ ಸಂತೋಷ. ಬಹಳ ಸಂತೋಷ. ಓ, JP ನಗರ ಒಳ್ಳೆಯದಾಗಲಿ. ಈ ವರ್ಷದ ಭಾದ್ರಪದ ಮಾಸದ ಮೊದಲನೇ ಇನ್ವಿಟೇಷನ್, ಫಸ್ಟ್ ಇನ್ವಿಟೇಷನ್ ನಿಮ್ಮ ಕಡೆಯಿಂದನೇ ಬಂದಿದೆ. ಹೌದು. ಗಣಪತಿಯ ಅನುಗ್ರಹ ಚೆನ್ನಾಗಿರಲಿ. ಇಡೀ ಎಲ್ಲರೂ ಸಹಿತ ಎಲ್ಲರೂ ಗಣಪನ ಭಕ್ತರು, ಅದರಲ್ಲೂ ಗಣಪನ ವಿಶೇಷವಾದಂಥ ಆರಾಧನೆ ಮಾಡುವ ಕ್ರಮ. ಸಂತೋಷ ಸಂತೋಷ. ಇನ್ನು ಮುಖ್ಯವಾಗಿ ಅಂಕೋಲಾ ಕಡ್ಡಿಯ ಅನುಷ್ಠಾನ ಮಾಡ್ತಿದ್ವಿ. ಈ ಒಂದು ಕಡ್ಡಿ ಸಿದ್ಧತೆ ಆಗಿದೆ. ಇದಕ್ಕೆ ನಾನು ಇಲ್ಲಿ ಕಪ್ಪು ಹಚ್ಚಿದ್ದೀನಿ. ಕಪ್ಪು ಹಚ್ಚಿರ್ತಕ್ಕಂಥದ್ದು ಈ ಜಾಜಿಕಾಯಿಂದ ತೆಗೆದಿರ್ತಕ್ಕಂಥ ಕಪ್ಪು. ಇದು ರಕ್ಷೆ. ಈ ಕಪ್ಪು ಮಾತ್ರ ಮೇಲ್ಭಾಗದಲ್ಲಿರ್ತಕ್ಕಂಥ ದ್ವಾರಕ್ಕೆ ಈ ದಾರದಲ್ಲಿ ಇದು ಕಾಣಬೇಕು. ನೀವು ಹಚ್ಚಿರ್ತಕ್ಕಂಥ ಕಪ್ಪು ಕಣ್ಣಿಗೆ ಕಾಣಬೇಕು. ನೋಡಿ, ಈ ಪ್ರಕಾರವಾಗಿ ಕಪ್ಪು ಕಾಣುವಂಥದ್ದಾಗಬೇಕು. ಇದನ್ನು ಕಟ್ಟಬೇಕಾದರೂ ಸಹಿತ ಇದನ್ನು ಈ ಪ್ರಕಾರ ಕಟ್ಟಬೇಕು. ಈ ತುದಿ ಅಂದರೆ ಸಣ್ಣಗಿರೋ ಭಾಗ ಮೇಲಕ್ಕೆ ಹೋಗಬೇಕು, ದಪ್ಪಕ್ಕಿರೋ ಕಾಂಡದ ಭಾಗ ತಳಗಡೆ ಇರಬೇಕು. ಇದಕ್ಕೊಂದು ದಾರ ಕಟ್ಟಿ ನಿಮ್ಮ ಮನೆಯ ಪ್ರಧಾನ ದ್ವಾರದ ಮೇಲ್ಭಾಗದಲ್ಲಿ ಮಧ್ಯಭಾಗದಲ್ಲಿ ಕಟ್ಟಬೇಕು. ಇದು ಎಲ್ಲರಿಗೂ ಗೊತ್ತಾಗಬಾರ್ದು. ಅಂದರೆ ಇದನ್ನು ಕಟ್ಟಿ ಇದ್ರ ಮುಂದ್ಗಡೆ ಒಂದು ಆಂಜನೇಯ ಸ್ವಾಮಿನೋ ಅಥವಾ ನಿಮ್ಮ ಮನೆ ದೇವರು ಅಥವಾ ನಿಮಗೆ ಯಾವ ಇಷ್ಟವಾಗಿರ್ತಕ್ಕಂಥ ದೇವ್ರ ಫೋಟೋನೋ ಅಲ್ಲಿ ಹಾಕಿ. ಇದೆಲ್ಲ ಆದಮೇಲೆ ಅದೇ ಬೀಜಾಕ್ಷರಿ ಮಂತ್ರವನ್ನು ಮನಸ್ಸಲ್ಲಿ ಅಂದುಕೊಂಡು ಗಣಪತಿಗೆ ಒಂದು ಆರತಿ ಮಾಡಿ, ಜೊತೆಗೆ ಈ ಅಂಕೋಲಾ ಕಡ್ಡಿಗೂ ಸಹಿತ ಒಂದು ಆರತಿಯನ್ನು ಮಾಡ್ಬೋದು. ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಮನೇಲಿರ್ತಕ್ಕಂಥ ಹಿರಿಯರನ್ನ ಪ್ರಾರ್ಥನೆ ಇರಲಿ. ಏನೇ ಕೆಲಸ ಮಾಡಬೇಕಾದ್ರೂ ಮಾಡೋ ಕೆಲಸ ಅಚ್ಚುಕಟ್ಟಾಗಿರಬೇಕು.